ಶ್ರೀಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈ ವಾಚ ಈಶಾನ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಮರ್ತ್ಯ ವಿದ್ವತ್ ಪುರೋಗಂ ವಿಶ್ವಂ ದೃಶ್ಯಂ ವಿಪ್ರಚಂಡಾಲಪೂರ್ವಂ ಭೇದಾಪೇತಂ ಭೇದಿಮಾನೈಃ ಸಮಾನೈಃ ಸಾಧೀಯಃ ಕಸ್ಸಾಧಯೇತ್ತಾಮಲಬ್ಧ್ವಾ ಸ್ವಸ್ತಿಯಸ್ತು. ನಿನ್ನೆಯಿಂದ 12ನೇ ಸರ್ಗದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದೇವೆ. 11 ಸರ್ಗಗಳು ಮುಕ್ತಾಯವಾಗಿದೆ. 12ನೇ ಸರ್ಗದಲ್ಲಿ ವಾದದ ವಿಚಾರ ಹೆಚ್ಚು ಬರ್ತದೆ. ಪ್ರಾಯ ಪರಕೀಯರ ಮಾತುಗಳು ನಮ್ಮ ಮಾತುಗಳು ಏನಿದೆ ಇಬ್ಬರಿಗೂ ಆಧಾರವಾದದ್ದು ವೇದವೇ. ವೇದವನ್ನೇ ಇಟ್ಟುಕೊಂಡು ನಾವು ಮಾತಾಡಬೇಕು, ಮಾಯಾವಾದದ ಜನರು ಮಾತಾಡಬೇಕು. ಮಾತಾಡುವಾಗ ಎಲ್ಲಿ ಕ್ರಮ ವ್ಯತ್ಯಾಸ ಆಗ್ತದೆ, ಎಲ್ಲಿ ವಿಚಾರಗಳು ವ್ಯತ್ಯಾಸ ಆಗ್ತದೆ ಅಂತನ್ನುವುದನ್ನು ಎತ್ತಿ ತೋರಿಸುವಂತಹ ಸರ್ಗ ಇದು. ನಿನ್ನೆ ಪ್ರಾರಂಭದಲ್ಲಿ ಹೇಳಿದ್ದೆ, ಉಡುಪಿಯಲ್ಲಿ ಆಚಾರ್ಯರು ಇದ್ದಾಗ ಇವರು ಮೊದಲೇ ಪ್ಲಾನ್ ಮಾಡಿದ್ರಂತೆ. ಪುಂಡರೀಕಪುರಿ ಮತ್ತು ಪದ್ಮತೀರ್ಥ ಎನ್ನುವಂತಹ ಇಬ್ಬರು ಈ ಮೊದಲೇ ವಿಚಾರ ಮಾಡಿದ್ರಂತೆ. ಬದರಿ ಯಾತ್ರೆಗೆ ಹೋಗಿದ್ದಾರೆ, ಅವರನ್ನ ಮತ್ತೆ ಉಡುಪಿಗೆ ಬರದೇ ಇದ್ದಂತೆ ತಡೆದು ಬಿಡೋಣ. ಉಡುಪಿಗೆ ಬಂದು ಮತ್ತೆ ಇಲ್ಲಿ ನೆಲೆ ಊರಿ ತಮ್ಮ ವಾದವನ್ನ ತತ್ವವಾದವನ್ನ ಮಂಡಿಸುವುದು ಬೇಡ, ನಮ್ಮ ಮಾಯಾವಾದವೇ ಜಗತ್ತಿನ ತುಂಬ ವ್ಯಾಪಿಸಿ ಇರಲಿ ಅಂತ ತಿಳಿದುಕೊಂಡು ತುಂಬ ಪ್ರಯತ್ನ ಪಟ್ರಂತೆ. ಏನು ಪ್ರಯತ್ನ ಪಟ್ಟರೂ ಕೂಡ ಅದು ಫಲಕಾರಿ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನೊಂದು ಸಭೆ ಸೇರಿತ್ತು ಅಂತ ಹೇಳಿದೆ ಕೊನೆಯಲ್ಲಿ ಹೇಳುವಾಗ. ಒಂದು ಸಭೆ, ಎಂತಹ ಸಭೆ ಅದು ಅಂದರೆ, ನೋಡಿದರೆ ಹಿಂದೆ ದ್ವಾಪರದಲ್ಲಿ ದುರ್ಯೋಧನಾದಿಗಳು ಹೇಗೆ ಸಭೆ ಸೇರಿಸಿ ಒಬ್ಬನೇ ಒಬ್ಬ ಭೀಮನನ್ನ ಮುಕ್ತಾಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ರು, ಹಾಗೆ ಇವತ್ತು ಇವರ ಇಬ್ಬರ ಅಧ್ಯಕ್ಷತೆಯಲ್ಲಿ, ಪುಂಡರೀಕಪುರಿ ಮತ್ತು ಪದ್ಮತೀರ್ಥನ ಅಧ್ಯಕ್ಷತೆಯಲ್ಲಿ
ಒಟ್ಟಾರೆ ಆನಂದ ತೀರ್ಥರನ್ನ ಅವರ ಶಾಸ್ತ್ರವನ್ನ ಬೆಳಿಲಿಕ್ಕೆ ಬಿಡಬಾರದು, ಅವರ ವಿಚಾರಗಳನ್ನ ಜನರಿಗೆ ಮುಟ್ಟಿಸಬಾರದು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಆಗತ್ತೆ. ಅವತ್ತಲ್ಲ ಇವತ್ತಿಗೂ ಕೂಡ ಆನಂದ ತೀರ್ಥರ ಒಂದು ಶಾಸ್ತ್ರವನ್ನ ಜಗತ್ತಿನಲ್ಲಿ ತಲುಪಿಸುವಂತಹ ಪ್ರಯತ್ನ ಪೂರ್ಣವಾಗಿ ನಡೆದಿಲ್ಲ. ನಾವೇನೋ ಅನ್ಕೊಂಡ್ಬಿಟ್ಟಿದ್ದೇವೆ, ನಮ್ಮ ಬೆನ್ನನ್ನು ನಾವೇ ತಪಾಯಿಸ್ಕೊಂಡು ಮುಗಿದೋಯ್ತು ಅಂತ ತಿಳ್ಕೊಂಡು ಹೇಳಿ. ಇನ್ನೂ ಪೂರ್ಣವಾಗಿ ಹೇಳಬೇಕು, ಎಲ್ಲರಿಗೂ ತಲುಪಿಸಬೇಕು. ಯಾಕೆ ಅಂದ್ರೆ ಶುದ್ಧವಾದ ವಸ್ತು ಸಿಗೋ ಸ್ವಲ್ಪ ಕಡಿಮೆ, ಅದು ಕಾಸ್ಟ್ಲಿಯೂ ಹೌದು. ಅಶುದ್ಧ ವಸ್ತುಗಳು ಚೀಪ್ ಅಂಡ್ ಬೆಸ್ಟ್ ಅಂತ ಇರ್ತಾವ ನೋಡ್ರಿ, ಎಲ್ಲ ಕಡೆ ಸಿಗ್ತಿರ್ತಾವ. ಒಳ್ಳೆ ಕ್ವಾಲಿಟಿ ಮಾಲ್ ಅಂತ ಇರ್ತದಲ್ಲ, ಅದು ಕೆಲವು ಕಡೆಗೆ ಮಾತ್ರ ಸಿಗ್ತಿರ್ತದೆ. ಹೀಗಾಗಿ ಇದು ಸ್ವಲ್ಪ ಇನ್ನು ಮುಟ್ಟಬೇಕಾಗಿದೆ. ಅವತ್ತಿನ ಕಾಲದಿಂದಲೂ ಈ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಅವರೆಲ್ಲ ಸೇರಿಕೊಂಡು ಮಾತಾಡ್ತಾ ಇದ್ದಾಗ ತಮ್ಮ ಸಿದ್ಧಾಂತ ಅದು ಹೇಗಿದೆ ಅಂದ್ರೆ ದೌರ್ಘಟ್ಯ ಭೂಷ, ಒಂದಕ್ಕೊಂದು ತಾಳ ಇಲ್ಲ ಮೇಳ ಇಲ್ಲ ಅಂತನ್ನುವುದೇ ಅದರ ಒಂದು ಸೊಬಗಂತ. ಮಾಯಾವಾದದ ಸೊಬಗು ಯಾವುದು ಅಂತ ಕೇಳಿದ್ರೆ ತಾಳಮೇಳಗಳಿಲ್ಲದೆ ಇರೋದೇ ಒಂದು ಸೊಬಗು. ಯಾಕೆ? ಈಗ ಮತ್ತೆ ಬ್ರಹ್ಮ ಹೇಗಿದ್ದಾನೆ ಮಾಯಾವಾದದಲ್ಲಿ ಅಂತಂದ್ರೆ, ಅವರು ಹೇಳುವ ಹಾಗೆ ದೇವರು ಹೇಗಿದ್ದಾನೆ ಅಂತಂದ್ರೆ, ಅವನು ಯಾವ ಶಬ್ದದಿಂದಲೂ ಕರೆಯಲ್ಪಡುವುದಿಲ್ಲವಂತೆ. ಯಾವ ಶಬ್ದದಿಂದಲೂ ಬ್ರಹ್ಮನ್ ಹೇಳಿಕ್ ಬರೋದಿಲ್ಲ. ಆದರೆ ಆ ಬ್ರಹ್ಮನ್ ಹೇಳಲಿಕ್ಕೆ ಶಬ್ದವನ್ನೇ ಉಪಯೋಗಿಸ್ಕೊಳ್ತಾರೆ. ಇದು ಹೇಗೆ ಹೇಳ್ತೀರಿ ನೀವು? ಬ್ರಹ್ಮನನ್ನ ಹೇಳುವುದಕ್ಕೆ ಯಾವ ಶಬ್ದಗಳೂ ಇಲ್ಲ ಅಂತ ಹೇಳಿ ಆ ಬ್ರಹ್ಮನನ್ನ ತಿಳಿಸುವುದಕ್ಕಾಗಿ ಶಬ್ದ ಬೇಕು ಅಂತ ಹೇಳ್ತೀರಿ. ಇದು ಹೊಂದಾಣಿಕೆ ಆಗೋದಿಲ್ವಲ್ಲ ಅಂದ್ರೆ, ಈ ಹೊಂದಾಣಿಕೆ ಆಗದೆ ಇರುವುದೇ ಈ ಸಿದ್ಧಾಂತದ ಒಂದು ಸೌಂದರ್ಯ. ಇದೇ ಒಂದು ಚಂದ. ಎಲ್ಲ ಹೊಂದು ಬಿಡ್ತಿತ್ತು ಅಂದ್ರೆ ಅದೇನ್ ಚಂದ? ಮತ ಸಿದ್ಧಾಂತದಲ್ಲಿ ಸರ್ವ ಸಮಂಜಸ, ಎಲ್ಲವೂ ಹೊಂದುತ್ತದೆ, ಎಲ್ಲವೂ ಹೊಂದುತ್ತದೆ. ಆದ್ದರಿಂದ ಅದೇನ್ ಚಂದ ಅಲ್ಲ. ಹೊಂದದೆ ಇರಬೇಕು, ಹೊಂದಾಣಿಕೆ ಆಗಬಾರದು, ಆವಾಗಲೇ ಚಂದ ಆಗೋದು ಅಂತ ಅವರ ಅಭಿಪ್ರಾಯ. ಅದನ್ನೇ ಸ್ವಲ್ಪ ಮುಂದೆ ಬೆಳೆಸ್ತಾರೆ. ಈಗೇನು 5ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಈ 12ನೇ ಸರ್ಗದ 5ನೇ ಶ್ಲೋಕದಲ್ಲಿ ಅದರ ವಿಚಾರವನ್ನು ಹೇಳುತ್ತಾರೆ. ಹೇಗಿದೆ? ಅವರು ಯಾವ ಒಬ್ಬ ಎದ್ದು ನಿಂತು ಮಾಯಾವಾದದ ಒಬ್ಬ ವ್ಯಕ್ತಿ ಎದ್ದು ನಿಂತು ಪದ್ಮತೀರ್ಥರಿಗೂ ಪುಂಡರೀಕಪುರಿಗೂ ಬುದ್ಧಿ ಪ್ರಚೋದನೆಯನ್ನ ಮಾಡಿ ಸಜ್ಜನರ ಬಗ್ಗೆ ಮಾತ್ಸರ್ಯ ಬರುವಂತೆ ಮಾಡ್ತಾ ಇದ್ದಾನಲ್ಲ, ಅವನ ಪ್ರವಚನ ಇದು. ಅವನಂತಾನೆ, ಶಂಕರಾಚಾರ್ಯರ ಸಿದ್ಧಾಂತ ನೀತಿ ಇಲ್ಲದೆ ಹೋದರೆ ಈ ಜಗತ್ತು, ಈ ವೇದಗಳು, ಈ ಪುರಾಣಗಳ ವಾಕ್ಯಗಳನ್ನ ಹೊಂದಿಸೋ ಬಗೆ ಹೇಗೆ? ಅವರು ಹೇಳೋದು ಯಾಕೆ ಅಂದ್ರೆ ಶಂಕರಾಚಾರ್ಯರ ಸಿದ್ಧಾಂತ ಬಹಳ ಚೆನ್ನಾಗಿದೆ. ಅದು ಒಂದು ಇಲ್ಲದೆ ಹೋಗಿದ್ರೆ ಇಷ್ಟು ದೊಡ್ಡದಾದ ಈ ಜಗತ್ತನ್ನು ನಿಮಗೆ ನಡೆಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಏನೇನಿದೆ ಈ ಜಗತ್ತಿನಲ್ಲಿ ಅಂದ್ರೆ ಮರ್ತ್ಯ ವಿದ್ವತ್ ಪುರೋಗಂ ವಿಶ್ವಂ ದೃಶ್ಯಂ ವಿಪ್ರಚಾಂಡಾಲ ಪೂರ್ವಂ. ಅವ್ರದ್ದು ಸಿದ್ಧಾಂತ. ಜಗತ್ತಿನಲ್ಲಿ ಏನಿದೆಯಲ್ಲ ಎಲ್ಲವೂ ಅಭಿನ್ನ, ಯಾವುದು ಭಿನ್ನ ಇಲ್ಲ. ನೋಡ್ರಿ, ಈ ಮಾತು ರೋಚಕ. ಇದು ಕೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಎಲ್ಲಾರು ಒಂದೇ. ಎಷ್ಟು ಆನಂದ ಆಗ್ಬೇಡ್ರಿ, ಎಲ್ಲಾರು ಒಂದೇ ಅನ್ಕೊಳ್ಳಿ. ಆಹಾ, ಎಲ್ಲಾರು ಒಂದೇ, ಎಲ್ಲಾರು ಒಂದೇ. ಏನ್ ಎಲ್ಲಾರು ಒಂದೇ? ಗಂಡು ಒಂದೇ, ಹೆಣ್ಣು ಒಂದೇ, ಗುರುನೂ ಒಂದೇ, ಶಿಷ್ಯನೂ ಒಂದೇ, ಚೋರನೂ ಒಂದೇ, ಪೊಲೀಸನೂ ಒಂದೇ. ಮತ್ತೆ ಎಲ್ರು ಒಂದಿದ್ದ ಮೇಲೆ ಮತ್ತೆ ಈ ಜೈಲ್ ಯಾಕೆ ಹಾಕೋದು? ಯಾಕೆ? ಅದೆಲ್ಲ ನಿಮ್ ಭ್ರಾಂತಿ. ಎಂತಿಂತ ಕಲ್ಪನೆಗಳನ್ನ ಮಾಡಿದ್ದಾರೆ ಅಂತಂದ್ರೆ ಏನಾಗ್ತಿರ್ತದ್ರಿ? ಹಿಂಗಾಗ್ತದ್ರಿ. ಒಂದ್ ಸುಳ್ಳು ಹೇಳಿದ್ರು ಅಂತ ಇಟ್ಕೊಂಡ್ಬಿಡ್ರಿ, ಅದನ್ನು ಉಳಿಸ್ಬೇಕು ಅಂತ ಹೇಳಿ ಆ ಸುಳ್ಳಿನ ರಕ್ಷಣೆಗಾಗಿ 1000 ಸುಳ್ಳುಗಳನ್ನು ಹೇಳಬೇಕಾಗ್ತದೆ. ಸತ್ಯದ ರಕ್ಷಣೆಗಾಗಿ ಅಲ್ಲ. ಮತ್ತೆ ಸತ್ಯದ ರಕ್ಷಣೆಗಾಗಿ ಸುಳ್ಳು ಹೇಳ್ತಾನೆ ಅಂದ್ರೆ ಅದನ್ನು ಒಪ್ಪುವಂಥ ಮಾತು. ಒಂದು ಸುಳ್ಳಿನ ರಕ್ಷಣೆಗಾಗಿ 1000 ಸುಳ್ಳುಗಳನ್ನು ಹೆಣಿತಾ ಹೋಗ್ಬೇಕಂತೀಗ. ಅದನ್ನು ಹೇಳಿದರು. ಅಮರ್ತ್ಯ ವಿದ್ವತ್ ಪುರೋಗಂ. ಮರ್ತ್ಯರು ಅಂದ್ರೆ ಮನುಷ್ಯರು, ಆಮೇಲೆ ಅಮರ್ತ್ಯರು ಅಂದ್ರೆ ದೇವತೆಗಳು, ಆಮೇಲೆ ಅಮರ್ತ್ಯ ವಿದ್ವಟ ಅಂದ್ರೆ ಆ ದೇವತೆಗಳ ವಿರೋಧಿಗಳಾದವರು ದೈತ್ಯರು. ಮನುಷ್ಯರು, ದೇವತೆಗಳು, ದೈತ್ಯರು ಇವರೇ ಮೊದಲಾದ ವಿಶ್ವ ಜಗತ್ತೇನಿದೆಯಲ್ಲ, ಇದು ದೃಶ್ಯ, ಕಣ್ಣಿಗೆ ಕಾಣ್ತದೆ.
ವಿಪ್ರಚಾಂಡಾಲ ಪೂರ್ವಂ, ಬ್ರಾಹ್ಮಣನಿಂದ ಮೊದಲುಗೊಂಡು ಚಾಂಡಾಲನವರೆಗೆ, ಹೊಲೆಯನವರೆಗೆ ಈ ಜಗತ್ತು ಕಾಣ್ತದೆ ನಿಮಗೆ. ಆದರೆ ಹೇಗಿದೆ ಗೊತ್ತಾ, ಅದು ಭೇದಾಪೇತಂ, ಎಲ್ಲೂ ಭೇದ ಇಲ್ಲ, ಒಂದು ಭೇದ ಇಲ್ಲ, ಯಾರಲ್ಲೂ ಭೇದ ಇಲ್ಲ ಅಲ್ರಿ. ಮತ್ತೆ ಭೇದ ಇಲ್ಲ ಅಂತಂತೀರಿ, ಮತ್ತೆ ವೇದಗಳಲ್ಲಿ ಪುರಾಣಗಳಲ್ಲಿ ಭೇದ ಇದೆ ಅಂತ ಹೇಳ್ತದಲ್ಲ ಅಂದ್ರೆ, ಭೇದಿ ಮಾನೈಹಿ ಸಮಾನೈಹಿ, ಹೌದು ಪ್ರಮಾಣಗಳಿವೆ, ಪ್ರಮಾಣಗಳಿವೆ, ಇಲ್ಲ ಅಂತ ಹೇಳಿಲ್ಲ, ಭೇದ ಇಲ್ಲ ಅಂತ ಹೇಳ್ತಿಲ್ಲ, ಭೇದ ಇದೆ ಅಂತ ಹೇಳುವ ಪ್ರಮಾಣಗಳಿವೆ. ಆದರೆ ನೋಡ್ರಿ, ಅಭೇದ ವಾಸ್ತವದಲ್ಲಿ ಇದೆಯಂತೆ, ಭೇದ ಹೇಳುವ ವಾಕ್ಯಗಳು ಹೇರಳವಾಗಿ ಸಿಗ್ತದಂತೆ. ಮತ್ತೆ ಜಗತ್ತಿಗೂ ನಮಗೂ ಭೇದವನ್ನ ಹೇಳುವ ವಾಕ್ಯಗಳು ಇದ್ದಾಗ, ಜೀವನಿಗೂ ಬ್ರಹ್ಮನಿಗೂ ಭೇದವನ್ನ ತಿಳಿಸುವ ವಾಕ್ಯಗಳು ಇದ್ದಾಗ, ಜೀವ ಬ್ರಹ್ಮ ನಾವು ನೀವು ಎಲ್ಲರೂ ಅಭಿನ್ನರು ಅಂತ ಹೇಳುವುದನ್ನು ಹೇಗೆ ಕೂಡಿಸ್ತೀರಿ ಅನ್ನುವ ಪ್ರಶ್ನೆಯನ್ನ ಮಾಡಿದರೆ ಅವರು ಉತ್ತರ ಕೊಡುವುದು ಎಷ್ಟು ಸುಂದರವಾದದ್ದು. ಹೌದು, ನಾವೆಲ್ಲಿಲ್ಲ ಅಂತ ಇದ್ದೀವಿ, ಭೇದ ಹೇಳುವುದಿಲ್ಲ ಅಂತ ನಾವು ಹೇಳಿದ್ರೆ ನೀವು ತರಾಟೆಗೆ ಬರಬೇಕು, ಜಗಳಕ್ಕೆ ಬರಬೇಕು. ನಾವು ಭೇದ ಹೇಳ್ತದೆ ಅಂತ ಹೇಳ್ತೀವಿ, ಮತ್ತೆ ಭೇದ ಹೇಳಿದ ಮೇಲೆ ನಾವು ನೀವು ಒಂದು ಅಭೇದ ಹೇಳೋದು ಹೇಗೆ? ನೋಡ್ರಿ, ಈ ಒಂದಾದದ್ದಕ್ಕೆ ವಿರೋಧ ಇಲ್ಲದೆ ಇದ್ದಂತೆ ಹೇಳ್ತಿದ್ರೆ ಅವರು ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗೇನು ನಾವು ನೀವು ಎಲ್ಲ ಒಂದು ಅಂತ ಹೇಳ್ತೀವಿ, ಇದಕ್ಕೆ ವಿರೋಧ ಇಲ್ಲದೆ ಇದ್ದಂಥ ಭೇದ ಆಗಿಬಿಟ್ರೆ ಅಲ್ರಿ, ಭೇದಗಳೆರಡೂ ವಿರುದ್ಧ ಪರಸ್ಪರವಾಗಿ, ಭೇದ ಅಭೇದಗಳೆರಡೂ ಪರಸ್ಪರ ವಿರುದ್ಧವಾದದ್ದನ್ನ ಕೂಡಿಸಿ ಹೊಂದಿಸ್ಬಿಡ್ತೀರಿ ಅಂದ್ರೆ ಹೇಗೆ ಹೊಂದಿಸ್ತೀರಿ ನೀವು? ಕರೆಕ್ಟು, ವೇದ ಹೇಳ್ತಾ ಇದೆ ಭೇದವನ್ನ, ಇರೋದು ಅಭೇದ, ಕೂಡಿಸ್ತೀನಿ ಹೇಗೆ ಅಂದ್ರೆ ಆ ಭೇದ ಸುಳ್ಳು ಭೇದ, ಮುಗಿದೋಯ್ತು, ಕೆಲಸನೇ ಮುಗಿದೋಯ್ತು. ವೇದ ಭೇದ ಹೇಳ್ತಿಲ್ಲ ಅಂತ ಹೇಳ್ತಿಲ್ಲ, ವೇದ ಸುಳ್ಳಾದ ಭೇದವನ್ನ ಹೇಳ್ತಾ ಇದೆ. ಸುಳ್ಳಾದ ಭೇದ ಅಂದ್ರು ಎಲ್ಲರೂ ಅಭಿನ್ನರು ಅಂದ್ರು ಒಂದೇ ಅರ್ಥ. ಅಂದ ಮೇಲೆ ಯಾವ ಬಾಧಕಗಳು ಇಲ್ಲ ನಮಗೆ. ಹೀಗೆ ನೀವು ಶಂಕರಾಚಾರ್ಯರ ಸಿದ್ಧಾಂತವನ್ನ ಅಧ್ಯಯನ ಮಾಡದೇ ಹೋದರೆ ನಿಮಗೆ ಅಭೇದವನ್ನ ಹೇಳಲಿಕ್ಕೆ ಬರೋದಿಲ್ಲ. ಅವರ ಅಭಿಪ್ರಾಯ, ನಮ್ದಲ್ಲ ಇದು. ಮರ್ತ್ಯ ವಿದ್ವತ್ ಪುರೋಗಂ ವಿಶ್ವಂ ದೃಶ್ಯಂ ವಿಪ್ರಚಾಂಡಾಲ ಪೂರ್ವಂ ಭೇದಾಪೇತಂ ಭೇದಿಮಾನೈ ಸಮಾನೈ ಸಾಧೀಯ ಕಹ ಸಾಧಯೇತ್ತಾವಲಬ್ಧ್ವ. ಅವರ ಆಚಾರ್ಯರ ನೀತಿಯನ್ನ, ಶಂಕರಾಚಾರ್ಯರ ನೀತಿ ನ್ಯಾಯಗಳನ್ನು ಅನುಸರಣೆ ಮಾಡದೆ ಹೋದ್ರೆ ಇದನ್ನ ಯಾರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಅದ ಅಭೇದವನ್ನ ಸಾಧನೆ ಮಾಡಬೇಕಾಗಿದ್ರೆ ಶಂಕರಾಚಾರ್ಯರ ಸಿದ್ಧಾಂತವನ್ನು ಇಟ್ಟುಕೊಂಡೇ ಸಾಧನೆ ಮಾಡಬೇಕು. ಕರೆಕ್ಟ್, ಅವ್ರು ಹೇಳಿದ್ ಸರಿ, ಅದು ಏನ್ ತಪ್ಪಿಲ್ಲ. ವೇದಗಳು ಪುರಾಣಗಳು ಎಲ್ಲೆಲ್ಲಿ ಭೇದವನ್ನ ತಿಳಿಸ್ತದೆ ಅಂತಿದೆಯೋ ಆ ಎಲ್ಲ ಭೇದ ವಾಕ್ಯಗಳು ಕೂಡ ಸುಳ್ಳು ಭೇದವನ್ನ ಹೇಳ್ತದೆ. ಅದಕ್ಕೆ ಅಭೇದ ಇದು ಸತ್ಯ. ಹಾಗಾಗಿ ಸುಳ್ಳು ಭೇದವು ಸತ್ಯವಾದ ಅಭೇದಕ್ಕೆ ಬಾಧವೇ ಇಲ್ಲ, ಏನು ತೊಂದರೆ ಕೊಡೋದಿಲ್ಲ. ಅವ್ರದೊಂದು ಭಾರಿ ವಿಚಿತ್ರ ಮಾತು. ಏನು? ಜಗತ್ತು ಸುಳ್ಳು, ಭೇದ ಸುಳ್ಳು. ಯಾಕೆ ಅಂದ್ರೆ ಕಾಣಿಸ್ತದೆ. ಎಂಥ ಬೆಸ್ಟ್ ಸಿದ್ಧಾಂತ ಮಾಡಿದ್ದಾರೆ ಗೊತ್ತಾ ಅವರು. ನೀವು ಆಶ್ಚರ್ಯ ಆಗ್ತದೆ, ಅಲ್ಲೋ ಕಾಣಿಸ್ತದೆ, ಅದಕ್ಕೆ ಸತ್ಯ ಅನ್ಬೇಕಲ್ಲೋ. ನಾವಂದ್ರೆ ಇಲ್ಲ ಸ್ವಾಮಿ, ಅದು ಕಾಣಿಸ್ತದೆ, ಆದ್ರಿಂದ ಅದು ಸುಳ್ಳು. ಯಾವುದು ಸುಳ್ಳು ಅದು ಮಾತ್ರ ಕಾಣ್ತದೆ, ಯಾವುದು ಸತ್ಯ ಅದು ಕಾಣಿಸೋದೇ ಇಲ್ಲ. ಇದವ್ರ ಸಿದ್ಧಾಂತ. ಹೆಂಗೆ ಅವ್ರು ಎಷ್ಟು ಅದ್ಭುತ ಕಲ್ಪನೆ ಮಾಡಿದ್ದಾರೆ ಅಂದ್ರೆ, ಅವ್ರದ್ದೊಂದು ಪುಸ್ತಕ ಪೆನ್ ಅದೇ ಅವರಿಗೆ ಬರ್ಕೊಂಡ್ರೆ ಯಾರೇ, ನಾವ್ ಹೆಂಗ್ ಬರೆದಿಲ್ವೇ, ಅವ್ರು ಬರೆದ ಏನ್ ತಪ್ಪದ ಹೇಳೋಣಂತ. ಅವರಂತಾರೆ, ಹಗ್ಗದಲ್ಲಿ ಹಾವು ಕಾಣಿಸೋದಿಲ್ವೇ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸೋದಿಲ್ವೇ? ಹಗ್ಗದಲ್ಲಿ ಹಾವು ಕಾಣಿಸ್ತದೆ, ಹಾವಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತದೆ, ಬೆಳ್ಳಿ ಇಲ್ಲ. ಹಾಗೆ ಬ್ರಹ್ಮನಲ್ಲಿ ಜಗತ್ತು ಕಾಣಿಸ್ತದೆ, ಜಗತ್ತಿಲ್ಲ. ಅದರಿಂದ ಕಾಣಿಸುವುದು ಇರುವುದಿಲ್ಲ ಅಂತ ಸಿದ್ಧಾಂತ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಬಹಳ ಚಂದ ಪ್ರಶ್ನೆ ಕೇಳಾರ ಮಧ್ವಾಚಾರ. ವಿಷಯ ಬೇರೆ, ಅದು ಬಂದಾಗ ಹೇಳ್ತೀನಿ, ಈಗ ಬಂದಿಲ್ಲ, ಅದರಿಂದ ಹೇಳೋದಿಲ್ಲ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಲ್ಲಪ್ಪ, ಮತ್ತೆ ಜಗತ್ತು ಸತ್ಯ ಅಂತ ನಮಗನಿಸ್ತದೆ, ಭೇದವನ್ನೇನೋ ಸುಳ್ಳು ಮಾಡಿದ್ವಿ, ನಮಗೆ ಭೇದ ಸತ್ಯ, ಜಗತ್ತು ಸತ್ಯ ಅಂತೆಲ್ಲ ಅನಿಸ್ತದಲ್ಲ, ಇದನ್ನ ಹೇಗೆ ಹೊಂದಿಸ್ತೀರಿ ನೀವು ಅಂತ ಕೇಳಿದ್ರೆ, ಸತ್ಯಂ ಸತ್ಯಂ ವ್ಯಾವಹಾರ್ಯಂ ವಿಧತ್ತೆ ಸರ್ವಂ ಮೋಘೆ ಸರ್ವ ನಿರ್ವಾಹಿಣಿ ಸಾ ಜ್ಞಾನೇ ಜಾತೆ ದಗ್ಧ ವಸ್ತ್ರ ಪ್ರತೀತಂ ಪಕ್ವೇ ತಸ್ಮಿನ್ ತಪ್ತ ಲೋಹಪ್ತಮಾರ್ವತ್. ಸತ್ಯ ಇದೆ ಜಗತ್ತಿನಲ್ಲಿ, ಮೂರು ಸತ್ಯವಂತ.
ಎಷ್ಟವ? 3 ಸತ್ಯ ಇದ್ದು ಒಂದು ಸತ್ಯವನ್ನ ನಮಗೆ ತಡ್ಕೊಳ್ಳಿಕ್ಕೆ ಆಗವಲ್ತಾಗ್ಯದ. ಇದ್ದು ಒಂದು ಸತ್ಯವನ್ನೇ ತಡ್ಕೊಳ್ಳಿಕ್ಕೆ ಆಗವಲ್ತಾಗ್ಯದ. 3 ಸತ್ಯಗಳವ ಅಂತ ಅವ್ರು ಪ್ರತಿಪಾದನೆ ಮಾಡ್ಲಿಕ್ಕತ್ತಾರೆ. ಆದ್ರೆ ಆ 3 ಸತ್ಯ ಕೊನೆಗೆ ಎಲ್ಲಿ ಹೋಗಿ ಸೇರ್ಕೋತಾವ ಅಂದ್ರೆ ಸುಳ್ಳಾಗ ಸೇರ್ಕೋತಾವ್ರಿ. ಕೊನೆಗೆ ಹೆಸರಷ್ಟೇ ಸತ್ಯ. ಅದಕ್ಕೆ ಹೆಂಗ ಅಂದ್ರೆ ಬಹಳ ಚಂದ ಹೇಳ್ಯಾರ ಅವರು. ಒಂದು ಸತ್ಯದ ಅಂತದು ಅದು ವ್ಯಾವಹಾರಿಕ ಸತ್ಯ ಅಂತ ಕರೀತಾರಂತೆ. ಏನ್ ಕರೀತಾರದನ್ನ? ವ್ಯಾವಹಾರಿಕ ಸತ್ಯ. ಯಾಕೆ ವ್ಯಾವಹಾರಿಕ ಸತ್ಯ ಅಂತ ಕರೀತಾರ ಅಂದ್ರೆ ನಿಮ್ ವ್ಯವಹಾರ ನಡೆಸ್ಬೇಕಲ್ಲ, ವ್ಯವಹಾರ ಆಗೋವರೆಗೆ ಮಾತ್ರ ಅದು ಸತ್ಯ ಆಗಿರ್ತದೆ. ವ್ಯವಹಾರ ಮುಗೀತಿಲ್ಲೋ, ಮುಗೀತ್, ಸತ್ಯ ಸತ್ತ ಅಷ್ಟೆ. ಸತ್ಯ ಸತ್ತ ವ್ಯಾವಹಾರ ಸತ್ಯ. ಇನ್ನೊಂದು ಸತ್ಯ ಅದ ಅಂತ, ಅದು ಯಾವುದು ಅಂದ್ರೆ ಪ್ರಾತಿಭಾಸಿಕ ಸತ್ಯ. ಅಂದ್ರೆ ಇಲ್ಲದೆ ಇದ್ದದ್ದು ತೋರ್ತದೆ, ಅದಕ್ಕದು ಪ್ರಾತಿಭಾಸಿಕ ಸತ್ಯ. ಈಗ ಘಟ ಅಂತ ಇದೆಯಲ್ಲ, ಮನೆ ಅಂತಿದೆಯಲ್ಲ, ಇದು ವಸ್ತ್ರ ಅಂತಿದೆಯಲ್ಲ, ಇದು ವ್ಯಾವಹಾರಿಕ ಸತ್ಯ. ಹೌದು, ನಮ್ ವ್ಯವಹಾರ ಆಗೋ ತನಕ ಇದು ಘಟ, ಇದು ಮನೆ, ಇದು ಪಟ ಎಲ್ಲ ಆಗ್ತಿರ್ತದೆ. ಇದಾದ ಮೇಲೆ ಇನ್ನೊಂದು ಸತ್ಯ ಇದೆಯಲ್ಲ, ಹೇಳಿದ್ನೆಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಹಗ್ಗದಲ್ಲಿ ಹಾವು, ಮೃಗಮರೀಚಿಕ, ಬಿಸಿಲು ಗುದುರಿ, ಇವೆಲ್ಲವೂ ಕೂಡ ತೋರೋ ಕಾಲಕ್ಕೆ ಮಾತ್ರ ಇರ್ತಾವಲ್ಲ, ಅದಕ್ಕೆ ಪ್ರಾತಿಭಾಸಿಕ ಸತ್ಯ. ಪ್ರತಿಭಾಸ, ತೋರೋ ಕಾಲದಲ್ಲಿ ಮಾತ್ರ ಸತ್ಯ. ಇನ್ನೊಂದು ಸತ್ಯದ ಅಂತ ಅದು ಖರೇ ಸತ್ಯ ಅಂತ. ಯಾವುದು ಅಂದ್ರೆ ಪಾರಮಾರ್ಥಿಕ ಸತ್ಯ. ಯಾವುದದು? ಪಾರಮಾರ್ಥಿಕ ಸತ್ಯ. ಹೌದಪ್ಪ, ಈ ಮೂರ್ ಸತ್ಯವನ್ನ ಹೆಂಗ್ ಹೊಂದಿಸ್ತಿ ನೀನು? ಜಗತ್ತು ಒಂದೇ ಜಗತ್ತಿನಲ್ಲಿ 3 ಸತ್ಯಗಳನ್ನು ಹೆಂಗ್ ಹೊಂದಿಸ್ತಿ? ಒಂದು ಸತ್ಯ ಹೇಗೆ ಹೊಂದಿಸ್ಬಹುದು, 3 ಹೇಗೆ ಹೊಂದಿಸ್ತಿ ಅಂದ್ರೆ ಹೀಗೆ ಹೊಂದಿಸ್ತಿ ನೋಡ್ರಿ ಅಂದ್ರು. ಬಹಳ ಚೆನ್ನಾಗಿ ದೃಷ್ಟಾಂತ ಕೊಟ್ಟಿದ್ದಾನೆ. ಸರ್ವಂ ಮೋಹೆ ಸರ್ವ ನಿರ್ವಾಹಿಣಿ ಸಾ. ಎಲ್ಲ ಅಜ್ಞಾನಾವಸ್ಥೆಯಲ್ಲಿ ಇದ್ದಾಗ ನಮಗೆಲ್ಲ ಅಜ್ಞಾನ ಇರ್ತದಂತೆ, ಮೋಹ ಇರ್ತದಂತೆ. ಅಲ್ಲಿ ಇನ್ನೊಂದು ವಿಚಿತ್ರ ರೀ ಅವರಿಗೆ, ಅಲ್ಲಿ ಎರಡನೇ ವಸ್ತುನೇ ಇಲ್ಲ. ಬ್ರಹ್ಮನ್ ಬಿಟ್ಟು ಇನ್ನೊಬ್ಬ ವಸ್ತುನೇ ಇಲ್ಲ ಮಾಯಾವಾದದಲ್ಲಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅವ್ರದ್ದು ಪ್ರತಿಜ್ಞಾ ವಾಕ್ಯ ಇದು. ಏನ್ ಪ್ರತಿಜ್ಞಾ ವಾಕ್ಯ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಜೀವನೇ ಬ್ರಹ್ಮ, ಬೇರೆಯವರು ಇಲ್ಲ ಅನ್ನೋ ಪ್ರತಿಜ್ಞಾ ವಾಕ್ಯ. ಈ ಪ್ರತಿಜ್ಞಾ ವಾಕ್ಯದಲ್ಲಿ ನೋಡಿದರೆ ಜೀವ ಬ್ರಹ್ಮ ಏವ ನಾಪರಃ, ಜೀವ ಬ್ರಹ್ಮರು ಬೇರೆ ಅಲ್ಲ. ಸರಿ, ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಬರೋಬ್ಬರಿ. ಈ ಅಜ್ಞಾನ ಯಾರಿಗೆ ಬಂದಿದೆ, ಈ ಮೋಹ ಯಾರಿಗೆ ಬಂದಿದೆ ಅಂದ್ರೆ ಬ್ರಹ್ಮನಿಗೆ ಅಜ್ಞಾನ ಬಂದಿದೆ ಅಂತೆ. ಮತ್ತೆ ಬ್ರಹ್ಮನಿಗೆ ಅಜ್ಞಾನ ಬಂದ್ರೆ ಅವನೇನಾದ ಅಂದ್ರೆ ಜೀವನಾದ್ನಂತೆ. ಮತ್ತೆ ಈಗ ಬ್ರಹ್ಮನಿಗೆ ಅಜ್ಞಾನ ಬಂದು ಜೀವನಾದಾಗ ಈ ಜೀವ ಏನ್ ಮಾಡ್ಬೇಕಂತೆ? ಅಜ್ಞಾನ ಕಳ್ಕೋಬೇಕಂತೆ. ಅಲ್ಲ, ಬಂದದ್ದವನಿಗೆ ಕಳ್ಕೊಳ್ಳೋದು ಇವನು ಯಾಕೆ? ಈಗ ಬಂದದ್ದ ಮೈಲಿಗೆ ಅವರಿಗೆ ಬಂದಂತ ಸ್ನಾನ ಏನು ಮಾಡ್ಬೇಕಂತ? ಈ ಒಳ್ಳೆ ಲೆಕ್ಕಪ್ಪ ಇದು ನಿಮ್ದೆಲ್ಲಾದ್ರು. ಯಾರಿಗೆ ಮೈಲಿಗೆ ಬಂದಿರ್ತ ಅವ್ರು ಸ್ನಾನ ಮಾಡ್ತಿರ್ತಾರೆ. ಬಾಜುಕಿನ ಮನೆಯವ್ರಿಗೆ ಮೈಲಿಗೆ ಬಂತಂತೆ, ನಡಿ ಸ್ನಾನಕ್ಕೆ ಹೋಗೋಣ ನಡಿ ಅಂದ್ರೆ ನಿನಗೆ ಬಂದಾಗ ಮಾಡೋದು ಕಷ್ಟ ಅದ. ಬಾಜುಕಿನ ಮನೆಗೆ ಬಂದ ಸ್ನಾನಕ್ಕೆ ಹೋಗ್ತಾ ಅಂತವ. ಹಂಗಾಗ್ತಿದ್ ಲೆಕ್ಕ ನಿಮ್ದು. ಅಲ್ರಿ, ಬಂದ ಬ್ರಹ್ಮನಿಗೆ ಅಜ್ಞಾನ, ಆ ಅಜ್ಞಾನದಿಂದ ಇವ ಜೀವ ಜ್ಞಾನ, ಇವ ಪರಿಹಾರ ಮಾಡ್ಕೋಬೇಕಂತ ಅಜ್ಞಾನ ಪರಿಹಾರ ಯಾಕಂತ ಕೇಳಿದ್ ನಾವೀಗ. ಈಗ ನಾವು ಜೀವ ಹೋದಿಲ್ಲ, ಈಗ ನಾವು ಅಕಸ್ಮಾತ್ತಾಗಿ ಆ ಸಿದ್ಧಾಂತವನ್ನ ಫಾಲೋ ಮಾಡಿದ್ವಿ ಅಂತ ಇಟ್ಕೊಳ್ರಿ. ನಾ ಪ್ರಶ್ನೆ ಕೇಳ್ತೀನಿ, ಅವನಿಗೆ ಅಜ್ಞಾನ ಬಂದ್ರೆ ನಾನೇ ಪರಿಹಾರ ಮಾಡ್ಕೋಬೇಕು ಅಂದ್ರೆ ನೀನೇ ಬ್ರಹ್ಮ ಅಲ್ವೇನು ಅಂದ್ರೆ ನಮ್ಗೆ ಎಂದ ಅನ್ಸೋದು ಹಂಗ? ಇದೇ ಅಜ್ಞಾನ ಅಂತ ಮತ್ತೆ ಅವ್ರ ವಿಚಾರ. ನಿಂಗೆ ಅನ್ಸಂಗಿಲ್ಲ, ಅದೇ ಅಜ್ಞಾನ. ಏನ್ ಅಪರೂಪರಿ ಎಲ್ಲ ಅದು. ಇದು ಹೆಂಗ್ ಹೇಳ್ತಾನೆ ಅಂದ್ರೆ ನಮ್ಮ ಅನುಭವದಲ್ಲಿ ಯಾವುದು ಎಂದು ಬರುವುದಿಲ್ಲವೋ ಅದನ್ನೇ ಅವರು ವಾಕ್ಯಾರ್ಥ ಮಾಡೋದು. ಅನುಭವಕ್ಕೆ ಬಂದದ್ದನ್ನ ವಾಕ್ಯಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಆಯಿತು ಅಂತ ಹೇಳ್ತಿರ್ತಾರೆ. ಹೈದರಾಬಾದಿನ ಒಂದು ಘಟನೆ ಆಯಿತು ಅಂತ ಹೇಳ್ತಿರ್ಬೇಕು ನಮ್ಮ ಗುರುಗಳ ಕಾಲದಲ್ಲಿ. ಸತ್ಯ ಧ್ಯಾನ ತೀರ್ಥರ ಕಾಲದಲ್ಲೋ ಸತ್ಯ ಜ್ಞಾನ ತೀರ್ಥರ ಕಾಲದಲ್ಲೋ ಒಂದು ಘಟನೆ ಆಯಿತು ಅಂತ ಹೇಳ್ತಿರ್ಬೇಕು. ಒಬ್ಬ ಪರಮಾದಿ ಬಂದಿದ್ರು, ಮಾಯಾವಾದದ ಒಳ್ಳೆ ವಿದ್ವಾಂಸರು ಬಂದು ವಾಕ್ಯಾರ್ಥ ಮಾಡಿ ಅಂತ ಹೇಳಿ ಎಲ್ಲ ಸುಳ್ಳು ಅಂತ ಹೇಳಿ ವಾಕ್ಯಾರ್ಥ ಮಾಡಿ ಹೋಗ್ಬಿಟ್ರು. ಸ್ವಾಮಿಗಳು ಆಯ್ತು, ಮತ್ತೆ ಸಭೆ ಇದ್ದಲ್ಲಿ ವಾಕ್ಯಾರ್ಥ ಆಯ್ತು, ಹೋಗಿ ಬರ್ರಿ ಒಳ್ಳೇದನ್ನು ಕಳಿಸ್ಬಿಟ್ರು. ಇವರು ವಾಕ್ಯಾರ್ಥ ಮಾಡಿಕೊಂಡು ಹೋಗಿ ಮನೆ ಮುಟ್ಟೋದ್ರೊಳಗೆ ಒಂದು ವಾರ್ತೆ ಬಂತು. ಅಳಿಯಂದ್ರು ಸೀರಿಯಸ್ ಆಗ್ಯಾರ, ಮಗಳಿದ್ರು ಅವ್ರಿಗೆ. ಅಳಿಯಂದ್ರು ಸೀರಿಯಸ್ ಆಗ್ಯಾರ, ಹಾಸ್ಪಿಟ್ಲಿಗೆ ಹಾಕ್ಯಾರ, ಉಳಿತಾರೋ ಇಲ್ಲ ಗೊತ್ತಿಲ್ಲ ಅಂತ ಸೀರಿಯಸ್ ಬಂದ್ಬಿಡ್ತು. ಭಯ ಆಗಿ ಓಡ್ಕೊಂಡು ಬಂದ. ಸ್ವಾಮಿಗಳ ಹತ್ರ ಕೇಳಿದ, ಸ್ವಾಮಿ ಏನೋ ಆಗಿಬಿಟ್ಟದ, ಹೆಂಗಾಗ್ತದೆ ಗೊತ್ತಿಲ್ಲ, ಸ್ವಲ್ಪ ಮಂತ್ರಾಕ್ಷತೆ ಕೊಟ್ಟು ಬಿಡ್ರಿ. ಸ್ವಾಮಿಗಳಂದ್ರು, ಇಷ್ಟೊತ್ತು ಹೇಳಿದ್ದೆಲ್ಲೋ ಮಹಾರಾಯ, ಇಷ್ಟೊತ್ತು ಏನ್ ಹೇಳಿದ್ದಿ ನೀನು?
ಸುಳ್ಳು 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 ಅಂತ ಪ್ರತಿಪಾದನೆ ಮಾಡಿದ್ದಿ. ಈಗ ಅವರು ಹೋದ್ರೆ ಯಾಕೆ ಬಂದಿದ್ದಿ, ಅವ್ರಿಗೇನೋ ಆಗ್ತದಂತೆ ಯಾಕೆ ಬಂದಿದ್ದಿ ಅಂದ್ರೆ ಅದು ಶಾಸ್ತ್ರ, ಇದು ನಿಜ ಜೀವನ ಅಂದ. ಪರಿಸ್ಥಿತಿ ಏನು ಹಿಂಗಂದ್ರೆ ಶಾಸ್ತ್ರ ಒಂದು ನಿಜ ಜೀವನ ಒಂದು ಅಲ್ಲ. ಮಧ್ವ ಸಿದ್ಧಾಂತದಲ್ಲಿ ಹೆಸರು ಮಾತ್ರ ದ್ವೈತ, ಎರಡೂ ಕಡೆಗೂ ಅದ್ವೈತನೇ ನಮ್ದು. ಶಾಸ್ತ್ರ ಹೆಂಗದ ಹಂಗೆ ಬದುಕ್ತೀವಿ, ಅವ್ರಿಗೆ ಹೆಸರಷ್ಟೇ ಅದ್ವೈತ, ಎಲ್ಲಾ ಕಡೆಗೂ ದ್ವೈತ ಅವರದ್ದು. ಬ್ರಹ್ಮ ಎರಡು, ಸತ್ಯ ಎರಡು, ಮೂರು ಸುಳ್ಳು ಎರಡು ಮೂರು, ಎಲ್ಲ ಎರಡು ಹೆಸರು ಅದ್ವೈತ. ನಮ್ಮಲ್ಲಿ ದ್ವೈತ ಎಲ್ಲ ಒಂದೇ. ನಮ್ಮಲ್ಲಿ ದೇವರೊಬ್ಬನೇ, ಆಚಾರ ವಿಚಾರ ಒಂದೇ, ಎರಡೂ ಒಂದೇ ಕಡೆ. ಅಲ್ಲೂ ಸರ್ವೋತ್ತಮ ಇಲ್ಲೂ ಸರ್ವೋತ್ತಮ ಅನುಸಂಧಾನ ಎಲ್ಲ ಒಂದು. ಅವ್ರು ಎಲ್ಲ ಎರಡು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅದ್ವೈತ ಅಂತಿದು. ಇದು ಯಾವ ಅದ್ವೈತ ಗೊತ್ತಿಲ್ಲ ನಮಗೆ. ಹೀಗೆಲ್ಲ ವಿಚಿತ್ರವಾದ ಧೋರಣೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಸತ್ಯಂ ಸತ್ಯಂ ವ್ಯವಹಾರ್ಯಂ ವಿಧತ್ತೆ. ನಿಮಗೆ ಯಾವುದು ಸತ್ಯ ಅಂತ ಅನಿಸ್ತದಲ್ಲ, ಪಾರಮಾರ್ಥಿಕ ಸತ್ಯ ಅಂತ ಅನಿಸ್ತದಲ್ಲ, ಅದು ವ್ಯಾವಹಾರಿಕ ಸತ್ಯ. ಯಾಕೆ ಅಂದ್ರೆ ಮೋಹಾವಸ್ಥಾಯಾಮ್, ನಿಮಗೆ ಪೂರ್ಣ ಅಜ್ಞಾನ ಇದೆಯಂತೆ. ಅಜ್ಞಾನದಲ್ಲಿ ಇದ್ದಾಗ ಹೀಗಾಗ್ತದಂತೆ. ನೋಡ್ರಿ, ಅವರು ನಮಗೆ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೀನೇ ಬ್ರಹ್ಮ ನೀನೇ ಬ್ರಹ್ಮ ನೀನೇ ಬ್ರಹ್ಮ ಅಂತ ಹೇಳ್ತಿದ್ರಿ ಯಾರಿಗೆ ಸಂತೋಷ ಆಗಂಗಿಲ್ರಿ? ಯಾರಿಗೆ ಸಂತೋಷ ಆಗಿಲ್ಲ? ನೀನೇ ದೇವರು ಅಂತ ಹೇಳ್ತಿದ್ರೆ ಇವ್ ಒಂದು ಮೂನಿ, ನಾಲ್ಕು ಕೈ, ಕಿರೀಟ, ಶಂಖಚಕ್ರ ಹಿಂಗ್ ಬಂದಾಗ ಆಗ್ತಿರ್ತ ಅಲ್ರಿ. ಈಗ ರೊಕ್ಕ ಕೊಡ್ಬೇಕಾಗಿದೆ ಅದಕ್ಕೆ ಅಂದ್ರೆ ರೊಕ್ಕ ಇಲ್ಲ, ರುಚಿ ಇಲ್ಲ. ನೀನ ದೇವರು ಅಂದ್ಕೊಳ್ಳಿ ಅಂತಾನವ. ಯಾಕೆ ಎರಡು ಕೈ ಬಂದು ಹೊಸದಾಗಿ ನೀನೇ ದೇವ್ರ ಕಿರೀಟ ಬಂತು, ಮನೆಗೆ ಹೋದ್ಮೇಲೆ ಗೊತ್ತಾಯ್ತು. ಸತ್ಯಂ ಸತ್ಯಂ ವ್ಯಾವಹಾರ್ಯಂ ವಿಧತ್ತೆ ಸರ್ವಂ ಮೋಘೆ ಸರ್ವ ನಿರ್ವಾಹಿಣಿ ಸಾ. ಅಜ್ಞಾನಾವಸ್ಥೆಯಲ್ಲಿ ಅವರು ಹೇಳಿದ ಮಾತಿದು, ನಮ್ಮದಲ್ಲ. ನಮ್ಮ ಸಿದ್ಧಾಂತವನ್ನ ನಾವು ಮುಂದೆ ಹೇಳವರಿದ್ದೀವಿ. ಸರ್ವಂ ಮೋಘೆ ಸರ್ವ ನಿರ್ವಾಹಿಣಿ ಸಾ. ಮೋಹಾವಸ್ಥೆಯಲ್ಲಿ ಇದ್ದಾಗ, ಅಜ್ಞಾನಾವಸ್ಥೆಯಲ್ಲಿ ಇದ್ದಾಗ ನಿಮಗೆ ಏನೇನು ವ್ಯವಹಾರ ಮಾಡ್ತಿರಲ್ಲ ಅದು ವ್ಯಾವಹಾರಿಕ ಸತ್ಯ. ಜ್ಞಾನೇ ಜಾತೆ, ಒಂದು ವೇಳೆ ನಿಮಗೆ ಜ್ಞಾನ ಆಗಿಬಿಡ್ತು ಅಂತ ಇಟ್ಕೊಳ್ರಿ, ಏನಂತ ನಾನೇ ಬ್ರಹ್ಮ ಅಂತ ಜ್ಞಾನ ಆಗಿಬಿಡ್ತು. ಹಾಗೆ ಈ ಜಗತ್ತು ಹೆಂಗ್ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಅಂದ್ರೆ ದಗ್ಧ ವಸ್ತ್ರ ಪ್ರತೀತಂ, ಸುಟ್ಟ ಬಟ್ಟೆಯಂತೆ ಈ ಜಗತ್ತಂತೆ. ಸುಟ್ಟ ಬಟ್ಟೆ ಅಂದ್ರೆ ಏನ್ರಿ ಅದು? ಅಂದ್ರೆ ಏನಾಗಿರ್ತದೆ, ಹಿಂಗ ತಂತಿ ಮೇಲೆ ಒಂದು ಬಟ್ಟೆ ಒಣ ಹಾಕಿದ್ರಿ ಅಂತ ಇಟ್ಕೊಳ್ರಿ, ಸುಮ್ಮನೆ ತಿಳ್ಕೊಳ್ಳೋ ಪೂರ್ತಿ ಕಷ್ಟ. ಒಂದು ತಂತಿ ಮೇಲೆ ಒಂದು ಬಟ್ಟೆ ಒಣ ಹಾಕಿದ್ರಿ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಕೆಳಗಿನಿಂದ ಒಂದು ಬೆಂಕಿ ಹತ್ಕೊಂಡು ಬಹಳ ನಿಧಾನಕ್ಕೆ ಹತ್ತದ ಬೆಂಕಿ, ಅದು ಹತ್ತಿ ಅದು ಹೆಂಗದ ಹಂಗ ಸುಟ್ಕೊಂಡು ನಿಂತ್ಬಿಟ್ಟದ ಬಟ್ಟೆ. ಅದು ಗಾಳಿ ಬಂದಿಲ್ಲ, ಹಂಗ ನಿಂತದ. ಅವಾಗ ನಿಮಗೆ ನೋಡಿದಾಗ ಏನ್ ಅನಿಸ್ಬೇಕು ಅಂದ್ರೆ ವಸ್ತ್ರ ವಸ್ತ್ರ ಅಂತ ಅನಿಸ್ಬೇಕು. ವಾಸ್ತವಿಕವಾಗಿ ವಸ್ತ್ರ ಅಲ್ಲ ಅದು, ಅದು ದಗ್ಧ ವಸ್ತ್ರ, ದಗ್ಧ ಪಟಾಯಮಾನ. ಒಂದು ಸಾರ್ತಿ ಗಾಳಿ ಬಂದ್ರೆ ಪುಡಿ ಎಲ್ಲ ಉದುರಿ ಬೀಳ್ತದೆ. ಹಾಗೆ ಈ ಬ್ರಹ್ಮನ ಜ್ಞಾನ ಆದ ಕೂಡಲೇ ಅಂದ್ರೆ ನಾನೇ ಬ್ರಹ್ಮ ಅಂತ ಜ್ಞಾನ ಒಂದ್ಸರಿ ಬಂತು ಅಂದ್ರೆ ಆಗ ಈ ಜಗತ್ತೆಲ್ಲ ದಗ್ಧಪಟಾಯಮಾನ, ಸುಟ್ಟ ಬಟ್ಟೆ. ಆಮೇಲೆ ಪಕ್ವ ಆತು ಅಂತ ಇಟ್ಕೊಳ್ರಿ, ಪೂರ್ಣ ಅದೇ ನಾನೇ ಬ್ರಹ್ಮ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಅದು ಗಟ್ಟಿ ಆಗ್ಬಿಡ್ತು ಅಂತ ಇಟ್ಕೊಳ್ರಿ. ಮುಂದೆ ಏನಾಗ್ತದೆ? ಪಕ್ವೇ ತಸ್ಮಿನ್ ತಪ್ತಲೋಹತ್ತವಾರ್ವತ್. ಕಾದು ಹಂಚಿನ ಮೇಲೆ ನೀರು ಬಿದ್ರೆ ಹೇಗೆ ಉಸ್ ಅಂತ ಮಾಯ ಆಗ್ಬಿಡ್ತದೋ ಹಾಗೆ ಈ ಜಗತ್ತೆಲ್ಲ ಹೋಗಿಬಿಡ್ತದೆ. ವಾ, ಎಷ್ಟು ಚಂದದ, ಎಷ್ಟು ನನಗೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ ರೀ, ಬಹಳ ಸಂತೋಷ. ಯಾಕಂದ್ರೆ ಹಿಂಗೊಬ್ರು ಹೇಳೋರಿದ್ರನ್ನ ನಮಗ್ ಅಲ್ಲ ಅಂತ ಅನಿಸ್ತದೆ. ಇಲ್ಲ ಅಂದ್ರೆ ಹೆಂಗ ಅನಿಸ್ಬೇಕು ಹೇಳಿ ನೋಡಂತ. ನಮಗೆ ಎಲ್ಲಿವರೆಗೆ ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಹೇಳೋದಿಲ್ಲ ಅಲ್ಲಿವರೆಗೆ ನಾವು ಅನುಭವ ಪಡ್ಕೊಂಡ್ರೆ ಸತ್ಯ ಅಂತ ಎಂದು ಗೊತ್ತಾಗಬೇಕು. ಅವ್ರು ಹೇಳಿದ್ರು ಪಕ್ವೇ ತಸ್ಮಿನ್ ತಪ್ತಲೋಹತ್ತವಾರ್ವತ್. ಕಾದ ಹಂಚಿನ ಮೇಲೆ ನೀರು ಹಾಕಿ ನೋಡಂತ ಮುಂದಿನ ಸೆಕೆಂಡ್ ಆಗಿರೋದಿಲ್ಲ. ಹಂಗೊಮ್ಮೆ ಪಕ್ವ ಆಗಿ ಬಿಡ್ತೀವಿ ಅಂತಂದ್ರೆ ಮುಗ್ದೋತ್, ಎಲ್ಲ ಹೊರಟೋಗ್ಬಿಡ್ತದೆ. ಇದು ಅವರ ವಾದ. ಇನ್ನು ಬಹಳ ಚಂದವರಿ. ಇವತ್ತು ಮತ್ತೆ ಕೇಳಬೇಕಲ್ಲ, ಎಲ್ಲಾರು ಮಧ್ವಾಚಾರ ಸಿದ್ಧಾಂತ ಕೇಳೋ ಕಾಲಕ್ಕೆ ಎಲ್ಲಾನು ಕೇಳಬೇಕು. ಮತ್ತೆ ಅವಷ್ಟು ಕೇಳಬೇಡಂತ. ಮುಂದಿನ ಶ್ಲೋಕ ನೋಡ್ರಿ. ಈಗ ಇದನ್ನೇನ್ ಮಾಡಿದ್ರು ಅಂದ್ರೆ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹೇಳಿ ಮೂರು ಸತ್ಯ. ಭೇದ ಏನ್ ಹೇಳ್ತದೆ ಅದು ಸುಳ್ಳು ಭೇದ. ಭೇದದ ವಾಕ್ಯಗಳೇನಿವೆ ಪುರಾಣಗಳಲ್ಲಿ ವೇದಗಳಲ್ಲಿ ಎಲ್ಲ ಸುಳ್ಳು ಆದ ಭೇದವನ್ನ ಹೇಳ್ತದೆ. ಸತ್ಯ ಒಂದೇ, ಅದ್ವೈತ, ಅದೇ ಪರಮಾರ್ಥ ಸತ್ಯ. ಬ್ರಹ್ಮ ಒಬ್ಬನೇ, ಈ ಜಗತ್ತೆಲ್ಲವೂ ಬ್ರಹ್ಮನಲ್ಲಿ ಆರೋಪಿತವಾದದ್ದು. ಹೆಂಗ ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ ಆರೋಪಿತವಾಗಿರೋ ಹಂಗ ಈ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ.
ಮಧ್ವಾಚಾರ ಒಂದ ಕ್ವಶನ್ ಕೇಳಿದ್ರಿ, ಬಹಳ ಕೇಳಿಕ್ ಹೋಗಿಲ್ಲ, ಮುಂದದ ಅದ್ರೊಳಗೆ ಹೊಡೆದಾಕ್ತಾರ. ಒಂದೇ ಪ್ರಶ್ನೆ, ಏನ್ ಹೇಳ್ರಿ ಕರೆಕ್ಟು, ನೀವ್ ಹೇಳಿದಂತೆ ನಾವು ಒಪ್ಕೊಳ್ಳಿಕ್ ಸಿದ್ಧ ಇದ್ದೀವಿ, ನಮಗೇನು ಅಭ್ಯಂತರ ಇಲ್ಲ. ಫಸ್ಟ್ ಇಷ್ಟು ತಿಳ್ಕೊಳ್ರಿ, ಏನು ಅಂದ್ರೆ ಮಧ್ವಾಚಾರ್ಯ ಕೇಳೋ ಪ್ರಶ್ನೆ ಏನು ಅಂದ್ರೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆರೋಪಿತ, ಹೌದೋ ಇಲ್ಲೋ? ಹಗ್ಗದಲ್ಲಿ ಹಾವು ಆರೋಪಿತ, ಹೌದೋ ಅಲ್ವೋ? ಸರಿ, ಹಾಗಾದ್ರೆ ಏನಾಗಬೇಕು ಅಂದ್ರೆ, ಹಾವು ಇಲ್ಲಿ ಆರೋಪವಾಗಬೇಕಾಗಿದ್ರೆ ಇನ್ನೊಂದು ಕಡೆಯಲ್ಲಿ ಅಥವಾ ಮೊದಲು ಒಂದು ಹಾವು ಸತ್ಯ ಆಗಿರಬೇಕು. ಮೊದಲನೇ ಸಮಸ್ಯೆ ಎಲ್ಲಿ ಬಂತು ಅಂದ್ರೆ, ಇಲ್ಲೇನ್ ನೀವು ಸುಳ್ಳು ಹಾವು ಹೇಳಿಕತ್ತೀರಿ, ಒಂದು ಖರೆ ಹಾವಿರಬೇಕು. ಖರೆ ಹಾವು ಒಂದು, ಸುಳ್ಳು ಹಾವು ಒಂದು, ಆಮೇಲೆ ಕಪ್ಪಿ ಚಿಪ್ ಒಂದು, ಮೂರು. ಯಾಕೆ ಬೇಕ್ರಪ್ಪ ಇದೆಲ್ಲ ನಿಮ್ಗೆ? ಅಗಸಾಲ್ ಅಂಗಡಿಯಾಗಿನ ಬೆಳ್ಳಿ ಒಂದು, ಈ ಕಪ್ಪೆ ಚಿಪ್ಪಿನಾಗ ಕಾಣೋ ಸುಳ್ಳು ಬೆಳ್ಳಿ ಒಂದು, ಕಪ್ಪಿ ಚಿಪ್ ಒಂದು, ಮೂರು ಪದಾರ್ಥ ಬೇಕು ನಮಗೇನು. ನೀವು ಈ ಜಗತ್ತು ಆರೋಪಿತ ಅಂತಂದ್ರೆ ಒಪ್ತೀವಿ, ಆದ್ರೆ ಈ ಮೊದಲು ಜಗತ್ತೆಲ್ಲರ ಒಂದ್ ಕಡೆಗೆ ಸತ್ಯ ಆಗಿರಬೇಕು. ಒಂದ್ ಕಡೆ ಇದ್ರೆ ಅದನ್ನ ನೋಡಿ ನನಗೆ ಇಲ್ಲಿ ಆರೋಪ ಮಾಡ್ಲಿಕ್ಕೆ ಬುದ್ಧಿ ಬರ್ತದೆ. ಯಾರೂ ಹುಟ್ಟಿದಾಗಿನಿಂದ ಬೆಳ್ಳಿನ ನೋಡಿಲ್ಲ, ಅವನ್ ಕಪ್ಪಿ ಚಿಪ್ ನೋಡಿದ್ರೆ ಬೆಳ್ಳಿ ಅಂತ ಯಾಕೆ ಜ್ಞಾನ ಬರ್ತಾ ಇರೋಣಂತ? ಬರುವುದೇ ಇಲ್ಲ. ಅಂದ ಮೇಲೆ ಮೊದಲ ಅವನೊಂದು ಸತಿ ಬೆಳ್ಳಿಯನ್ನು ನೋಡಿರ್ಬೇಕು. ಅಂದ್ರೆ ಸತ್ಯಭೂತವಾದ ಬೆಳ್ಳಿಯನ್ನು ನೋಡಿದ್ರೆ ಆರೋಪಿತ ಬೆಳ್ಳಿಯ ಜ್ಞಾನ ಬರ್ತದೆ. ನೀವು ಒಂದು ಜಗತ್ತು ಸುಳ್ಳು ಮಾಡ್ಲಿಕ್ಕೆ ಹೋಗಿ ಎರಡು ಜಗತ್ತು ಒಪ್ಪಿಕೊಂಡ್ರಲ್ಲ ಅಂತ ಕೇಳಿ ಶ್ರೀಮದಾಚಾರ್ಯ. ಎಂಥ ಪರಿಸ್ಥಿತಿ ನಿಮಗೆ! ಒಂದು ಜಗತ್ ಸುಳ್ಳು ಮಾಡ್ಲಿಕ್ಕೆ ಹೋದ್ರಿ, ಎರಡು ಜಗತ್ತು ಒಪ್ಪಿಕೊಳ್ಬೇಕಾಯ್ತು. ಯಾವ್ಯಾವ ಜಗತ್ತು ಈ ಆರೋಪ ಮಾಡ್ಲಿಕ್ಕೆ ಜಾಗ ಇದ್ದದ್ದು ಒಂದು ಸತ್ಯ ಆಗಬೇಕು, ಅಗಸಾಲ ಬೆಳ್ಳನ್ನು ಸುಳ್ಳ ಸತ್ಯ ಆಗಬೇಕು. ಎರಡಾದ್ಮೇಲೆ ಏನ್ ಕಥೆ ನಿಮ್ದೆಲ್ಲಾದ್ರು? ಅದಕ್ಕೆ ಇಂಥದ್ದೆಲ್ಲ ಹೇಳ್ಬೇಡ್ರಿ ಅಂತ ಆಚಾರ ಅಭಿಪ್ರಾಯ ಇರ್ಲಿ. ಈಗ ಮುಂದೆ ಹೇಳಿದವರು 7ನೇ ಶ್ಲೋಕ ನೋಡ್ರಿ. ಜ್ಞಾನಿ ಶ್ರೇಷ್ಠ ಶ್ರೇಷ್ಠ ವಿಜ್ಞಾನಿ ವರ್ಗೇ ನೈರ್ಗುಣ್ಯಸ್ಥೆ ಸಾಂಪ್ರತಂ ನಾಥ ಭೂತಾಗ ಆಕ್ರಂದಮ್ಮೆ ಹಂತ ಶೃಣ್ವಂತ ಸೋಯಂ ಹಾಹಾ ಮಾಯಾವಾದ ಬುತ್ಸಾದಮೇತಿ. ಪದ್ಮತೀರ್ಥರೇ, ಪುಂಡರೀಕ ಪರಿಗಳೇ, ನಿಮ್ಮ ಗುರುಗಳಿದ್ರಲ್ಲ ಜ್ಞಾನಿ ಶ್ರೇಷ್ಠರು, ಅವ್ರ ಹೆಸರು ಹೇಳಿಲ್ಲ ಪಾಪ, ಗುರುಗಳ ಹೆಸರು ಹೇಳಬಾರ್ದಂತೆ ಅಂತ ಹೇಳಿ ಕೆಲವರು ಅಂತಿರ್ತಾರೆ. ನಿಮ್ ಗುರುಗಳ ಹೆಸರೇನು? ನಮ್ಮ ಬಾಯಲ್ಲಿ ಹೇಳಂಗಿಲ್ರಿಪ್ಪ. ಯಾಕ? ಅವ್ರಿಗೂ ಮರ್ಯಾದೆ, ಇವ್ರಿಗೂ ಮರ್ಯಾದೆ ಹೇಳ್ಕೊಂಡು ಅದ್ರ ಗುರುಗಳ ಹೆಸರು ಹೇಳಿದಾದ್ರೆ, ಯಾರೊಬ್ರು ಪ್ರವಚನ ಮಾಡಿ ಹೋದ್ರು, ಪಾಠ ಹೇಳಿ ಹೋದ್ರು, ಆಚಾರು ಕೇಳಿದ್ರಂತ ನಿಮ್ ಗುರುಗಳ ಹೆಸರು ಏನು ಅಂತ ಕೇಳಂತ. ಅಲ್ರಪ್ಪ ನಮ್ಮ ಬಾಯಲ್ಲಿ ಅವ್ರ ಗುರುಗಳ ಹೆಸರು ಯಾಕೆ ಹೇಳಿದ್ರೆ ಅವರು ಬಯಸ್ಕೋತಾರೆ, ಇವರು ಬಯಸ್ಕೋತಾರೆ. ಅದಕ್ಕೆ ಹೇಳು ಜ್ಞಾನಿ ಶ್ರೇಷ್ಠ ಶ್ರೇಷ್ಠ ವಿಜ್ಞಾನಿ ವರ್ಗೇ. ಶ್ರೇಷ್ಠ ವಿಜ್ಞಾನಿ ವರ್ಗದಲ್ಲಿ ಶ್ರೇಷ್ಠ ಜ್ಞಾನ ಶ್ರೇಷ್ಠರಾದವನು ಯಾರಿದ್ರು ಅವರು ಈ ಪುಂಡರೀಕಪುರಿ ಮತ್ತು ಪದ್ಮತೀರ್ಥರ ಗುರುಗಳಂತೆ. ಅವರು ಸಾಧನೆ ಮಾಡಿಕೊಂಡು ಐಕ್ಯ ಹೊಂದಿಬಿಟ್ಟಿದ್ದಾರಂತೆ. ತಿರುಗಿ ಅವ್ರಿಗೆ ಐಕ್ಯ ಆಗಿಬಿಟ್ಟಿದೆಯಂತೆ. ಆ ನೈರ್ಗುಣ್ಯಸ್ಥ ಅಂದ್ರೆ ಐಕ್ಯ ಹೊಂದಿಬಿಟ್ಟಾರ. ಇದೊಂದು ಮಜಾರಿ ಅವರಲ್ಲಿ. ಇರೋ ಒಬ್ಬನ ಅಂತ ಮ್ಯಾಲ್ನವ್ರು ಐಕ್ಯ ಹೊಂದ್ಮೇಲೆ ಈ ತೆಳಗ್ ಕೂತವ್ರು ಏನ್ ಮಾಡ್ಲಿಕ್ಕೆ ಅಂತ ತಿಳಿಯುವಂತಾಗಿದೆ ನನಗೆ. ಇರೋ ಒಬ್ಬನೇ ಜೀವ, ಒಬ್ಬನೇ ಬ್ರಹ್ಮ, ಒಬ್ಬನೇ ಬ್ರಹ್ಮನೇ ಜೀವನಾಜ್ಞಾನ. ಈ ಜೀವನಿಗೆ ನಾನೇ ಬ್ರಹ್ಮ ಅಂತ ಜ್ಞಾನ ಬಂದ ಕೂಡಲೇ ಜಗತ್ತೆಲ್ಲ ಸುಳ್ಳಾಗಬೇಕು. ಹಿಂದಿದ್ದವರೆಲ್ಲ ಐಕ್ಯ ಹೊಂದಿದ್ರು ಕೂಡ ಈ ಉಳಿದವ್ರು ಏನ್ ಮಾಡ್ಲಿಕ್ಕೆ ಇನ್ನೂ ತಿಳಿಯುವಂತಾಗಿದೆ ನನಗೆ. ಅವ್ರು ಏನ್ ಮಾಡ್ಬೇಕು? ಅವ್ರು ಇಲ್ಲಿ ಇವರು ಬ್ರಹ್ಮಜ್ಞಾನ ಮಾಡ್ಕೋಬೇಕು, ಹಂಗಾರೆ ಇವ್ರಿಗೆ ಬ್ರಹ್ಮಜ್ಞಾನ ಆಗಿಲ್ಲ, ಹಂಗಾರೆ ಇವ್ರು ಬ್ರಹ್ಮ ಅಲ್ಲ. ಮತ್ತೆ ಮೊದಲಾದವ್ರು ಯಾರು? ಮತ್ತವರು ಮೊದಲು ಏನಾಗ್ಯದ, ಅವ್ರಿಗೆ ಬ್ರಹ್ಮಜ್ಞಾನ ಆಗಿಬಿಟ್ಟದ, ಅವ ಐಕ್ಯ ಆಗಿಬಿಟ್ಟ ತಿರುಗಿ. ಉಳಿದವ್ರು ಯಾಕಿಲ್ ಕೂತಾರ? ಇವ್ರಿಗಾಗಿಲ್ಲ, ಮತ್ತೆ ಇವ್ರಿಗಾಗ ಹೊರತು ಅವಂಗೆ ಹೆಂಗಾಯ್ತು? ಇರೋನೇ ಒಬ್ಬ ಬ್ರಹ್ಮ. ಏನೇನು ವಿಚಿತ್ರವ್ರು ಇವ್ರ ಕಥೆಗಳೆಲ್ಲರೂ ಕೇಳಿದ್ರೆ ಗಡಿದಾಗಿನ ಮಂಗೆ ಕೈ ಬಿಡ್ತದಂತ ಗೊತ್ತಿಲ್ಲ ಶಬ್ದದು. ಅದಕ್ಕೆ ನೈರ್ಗುಣ್ಯಸ್ಥೆ ಸಾಂಪ್ರತಂ ನಾಥ ಭೂತಾಗ. ಇವರೆಲ್ಲ ನೈರ್ಗುಣ್ಯ ಹೊಂದಿಬಿಟ್ಟಿದ್ರು, ಐಕ್ಯವನ್ನು ಹೊಂದಿ ಆಯಿತು. ಈಗ ಯಾರು ನಮ್ಮ ಪಾಲಿಗೆ ದಿಕ್ಕು? ನೀವೇ ಪುಂಡರೀಕಪುರಿಗಳೇ, ಪದ್ಮತೀರ್ಥರೇ, ಸಾಂಪ್ರತಂ ನಾಥಭೂತಾಹ, ನೀವೇ ನಮಗೆ ಒಡೆಯರು. ಆಕ್ರಂದಮ್ಮೆ ಹಂತ ಶೃಣ್ವಂತ ಸೋಯಂ ಹಾಹಾ ಮಾಯಾವಾದ ಉತ್ಸಾಲಮೇತಿ. ನಮ್ಮ ದುಃಖಕ್ಕೆ ಯಾರು ಮತ್ತೆ ಸಾಥ್ ಕೊಡೋರು, ಅದಕ್ಕೆ ಪರಿಹಾರ ಮಾಡೋರು ಅಂದ್ರೆ ನೀವೇ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತಾರಂತೆ. ಮಾಯಾವಾದ ಇದು ಹೊರಟೋಯ್ತು. ಉತ್ಸಾಲಮೇತಿ ಬುಡ ಸಹಿತ ಕಿತ್ತಿ ಬೀಳ್ತಾ ಇದೆ, ಮರವೇ ಉರುಳಿ ಬೀಳ್ತಾ ಇದೆ ಅಂತ ತಿಳಿದುಕೊಂಡು ಹೇಳಿದ್ದಾರಂತೆ. ಆಗ ಮುಂದಿನ ಶ್ಲೋಕ ಅವರು ಮಾಯಾವಾದ ಅಂತಂದ್ರೆ ಹೇಗಿದೆ ಅಂತ ಕೇಳಿದ್ರೆ, ಮಾಯಾವಾದ ಅಂದ್ರೆ ಹೇಗಿದೆ ಅಂತ ಕೇಳಿದ್ರೆ, ದೊಡ್ಡ ಕಾಡಂತ, ಅರಣ್ಯ,
ವನ, ಅದು ದೊಡ್ಡ ಡೀಪ್ ಫಾರೆಸ್ಟ್ ಅಂತೆ. ಈ ಮಾಯಾವಾದವೆಂಬ ಡೀಪ್ ಫಾರೆಸ್ಟ್ನಲ್ಲಿ ಏನೇನು ಪರಿಸ್ಥಿತಿ ಆಗಿತ್ತು ಅಂತ 8ನೇ ಶ್ಲೋಕದಲ್ಲಿ ಭ್ರಷ್ಟ ಭಟ್ಟ ನ ಪ್ರಭಾ ಕೃತ್ ಪ್ರಭಾಭೂತ್ ತ್ರಸ್ತಾ ಮಾಹಾಯಾನಿಕಾದ್ಯಾಶ್ಚ ಯತ್ರ ದುರ್ಗಂ ಮಾಯಾವಾದ ಸತ್ರಂ ದಿದಕ್ಷು ನೋಪೇಕ್ಷಾನಸ್ತತ್ವವಾದಾಗ್ನಿಜಿಕ್ವಾ ಭ್ರಷ್ಟಾ ಭಟ್ಟಾ ಮಾಯಾವಾದದ ವನದಲ್ಲಿ, ಮಾಯಾವಾದವೆಂಬ ದೊಡ್ಡ ಕಾಡಿನಲ್ಲಿ ಇವರಿದ್ರಲ್ಲ ಯಾರು? ಭಟ್ಟರು. ಭಟ್ಟರು ಅಂದ್ರೆ ಮೀಮಾಂಸಕರ ಒಂದು ಪಂಥ. ಮೀಮಾಂಸಕರು ಅಂತ ಇದ್ದಾರೆ, ತಾರ್ಕಿಕರು ಅಂತ ಇದ್ದಾರೆ, ಜೈನರು ಇದ್ದಾರೆ, ಬೌದ್ಧರು ಇದ್ದಾರೆ, ಹಾಗೆ ಮಾಯಾವಾದವೂ ಇದೆ, ತತ್ವವಾದವೂ ಇದೆ, ವಿಶಿಷ್ಟಾದ್ವೈತವೂ ಇದೆ, ಎಲ್ಲವೂ ಇದೆ. ಅದರಲ್ಲಿ ಭ್ರಷ್ಟಾಹ ಭಟ್ಟಾಹ ದಾರಿ ತಪ್ಪಿಸ್ಕೊಂಡ್ಬಿಟ್ರಂತೆ. ಮಾಯಾವಾದದಲ್ಲಿ ಒಳಗೆ ಪ್ರವೇಶ ಮಾಡಿ ಇವ್ರನ್ನ ಖಂಡಿಸೋಣ ಅಂತ ಹೋದರೆ ದಾರಿಯೇ ಸಿಗಲಿಲ್ವಂತೆ. ಹಾಗೆ ಕಾಡಿನ ದಾರಿಯಲ್ಲಿ ಹೋಗುವಾಗ ದಾರಿ ತಪ್ಪಿಸ್ಕೊಂಡ್ಬಿಡ್ತಾರಲ್ಲ, ಆಗ್ತಿರ್ತಿತ್ತು ನೋಡ್ರಿ ಹಿಂದಕ್ಕೆಲ್ಲ. ಕಾಡಿನ ದಾರಿಯೊಳಗೆ ಹೋಗ್ಬೇಕು, ಹೋಗೋ ಕಾಲಕ್ಕೆ ಅವಾಗೇನು ಇಲ್ಲಿ ಮೈಲ್ಗಲ್ ಇರ್ತಿದ್ವೇನು? ಕಾಡಿನಾಗ ಏನಾದ್ರು ಇವತ್ತಿರ್ತಾವಲ್ಲ ಹಂಗೆ ಮೈಲ್ಗಲ್ ಇರ್ತಿದ್ವೇನು? ಏನಿಲ್ಲ, ಸುಮ್ಮನೆ ಹೋಗ್ತದೆ ಅಷ್ಟೇ, ಕೂಡು ಗುರ್ತು. ಹಿಂಗ್ 10 ಮೈಲ್ ಹೊದ್ಕೊಳ್ಳಿ ಇಲ್ಲೊಂದೊಂದು ಇದು ದೊಡ್ಡ ಮರ ಬರ್ತದೆ, ಅಶ್ವತ್ಥ ಮರ, ಅದಕ್ಕೆ ಎಡಕ್ಕೆ ತಿರುಗಿದ್ರೆ ಒಂದು 4 ಮರ, ಸೀದಾ ಹೋಗ್ಬಿಟ್ರು ಊರು ಬರ್ತದೆ. ಇಷ್ಟೇ ಕೂಡು ಗುರ್ತು ಏನಿರ್ತದೆ ಇನ್ನ. ಹಾಗೆ ಹೋಗ್ತಾ ಇದ್ರೆ ಭ್ರಷ್ಟ ಭಟ್ಟಾಹ ಎಲ್ಲ ಭಟ್ಟರು ದಾರಿ ತಪ್ಪಿಸ್ಕೊಂಡ್ಬಿಟ್ರು. ನ ಪ್ರಭಾಕೃತ್ ಪ್ರಭಾಭೂತ್, ಪ್ರಭಾಕರರು ಅಂತ ಒಬ್ಬರಿದ್ದಾರಂತೆ. ಅದರಲ್ಲಿ ಇಬ್ರು ಮೀಮಾಂಸಕರಲ್ಲಿ, ಭಾಟ್ಟ ಮೀಮಾಂಸಕರು, ಪ್ರಾಭಾಕರ ಮೀಮಾಂಸಕರು ಅಂತ ಇಬ್ರು. ಪ್ರಭಾಕೃತ್ ಅಂತಂದ್ರೆ ಪ್ರಾಭಾಕರರು ಕೂಡ ಶಂಕರಾಚಾರ್ಯ ಸಿದ್ಧಾಂತವನ್ನು ನಿರಾಕರಣೆ ಮಾಡ್ಲಿಕ್ಕಾಗದೆ ಅವರೂ ಸೋತ್ ಹೋಗ್ಬಿಟ್ರು. ಅವ್ರದ್ದು ಬೆಳಕು ಬೀಳಲಿಲ್ವಂತೆ. ಹೇಗೆ? ಪ್ರಭಾಕರ ಅಂದ್ರೆ ಸೂರ್ಯ, ಸೂರ್ಯನಿಗೆ ಪ್ರಭಾಕರ ಅಂತ ಹೆಸರು. ಇಷ್ಟು ದಟ್ಟವಾದ ಅರಣ್ಯ ಇತ್ತಲ್ಲ, ಸೂರ್ಯನ ಕಿರಣವೇ ಒಳಗೆ ಮೂಡ್ಲಿಲ್ವಂತೆ, ಒಳಗೆ ಬೀಳಲೇ ಇಲ್ವಂತೆ. ಭಾರತದಲ್ಲಿ ಎಲ್ಲೋ ಅಂಥ ಕಾಡುಗಳಿವೆ ಅಂತೆ. ಎಂಥ ಅರಣ್ಯಗಳು ಅಂದ್ರೆ ಸೂರ್ಯನ ಕಿರಣಗಳೇ ಒಳಗೆ ಮುಟ್ಟಿಲ್ವಂತೆ ಇಲ್ಲಿವರೆಗೂ ಕೂಡ. ಎಂಥ ಅರಣ್ಯಗಳ್ರಿ ಎಲ್ಲಾದರೂ. ಅಷ್ಟು ಕತ್ತಲೆ, 24 ತಾಸು ಕತ್ತಲೆಯಿಂದ ಕೂಡಿದ್ದು. ಅದನ್ನು ದೃಷ್ಟಾಂತ ಕೊಡ್ತಾರೆ. ಏನ್ ದೃಷ್ಟಾಂತ ಅಂತಂದ್ರೆ ಪ್ರಭಾಕೃತ್ ಪ್ರಭಾಭೂತ್. ಆಯ್ತು, ಅವರು ಹೋದ್ರು. ತ್ರಸ್ತಾ ಮಾಹಾಯಾನಿಕಾದ್ಯಾಶ್ಚಯತ್ರ. ಬೌದ್ಧರಲ್ಲಿ 2 ಮಹಾಯಾನ ಹೀನಯಾನ ಅಂತ 2 ಬೌದ್ಧರ ಸಿದ್ಧಾಂತಗಳು, ಒಳಪಂಗಡಗಳು ಅವರಲ್ಲೂ ಕೂಡ. ನಾವೇನ್ ತಿಳ್ಕೊಂಡಿರ್ತೀವಿ ನೋಡ್ರಿ, ಹಂಗಷ್ಟು ಚಂದ ಇಲ್ರಿ ಉಳಿದುದು ಎಲ್ಲಾರು. ನಮ್ಮಲ್ಲಿ ಅಂತಿರ್ತಾರ, ನೀವು ಇವೆಲ್ಲ ಮಾಧ್ವರಲ್ಲಿ ಬ್ರಾಹ್ಮಣರಲ್ಲಿ ಅವರೊಂದು ಪಂಗಡ ಇವರೊಂದು ಪಂಗಡ ಇವರೊಂದು ಪಂಗಡ ಅಂತ ಹಿಂಗಿದ್ದೀರಿ ಅಂತ ತಿಳ್ಕೊಂಡು ಹೇಳಿ ನಾವು ಬೈತಿರ್ತಾರೆ. ಅವರಲ್ಲಿ ಕಡಿಮೆ ಅಂತ ತಿಳ್ಕೊಂಡ್ರು ನಮ್ಗಿಂತ ಹೆಚ್ಚಿಗೆ ಅದರಿ. ಈಗೇನು ಜಗತ್ನೊಳಗ ಇದೇನು ಮ್ಲೇಂಛ ಸಿದ್ಧಾಂತ, ಮ್ಲೇಂಛರು ಮುಸಲ್ಮಾನರು ಅಲ್ಲೂ ಒಂದು 4 ಭಾಗವ. ಇನ್ನು ಕ್ರಿಶ್ಚಿಯಾನಿಟಿ ಇರೋದು ಅಲ್ಲೂ ಅವರಿ ಮತ್ತೆ ಎಲ್ಲೂ ಇಲ್ಲಾರ್ದಿಲ್ಲೇ ಇಲ್ಲ. ಮತ್ತೆ ಅದರೊಳಗೂ ಕೂಡ ಪ್ರತಿಯೊಬ್ಬರು ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರೆ. ಮತ್ತೆ ಹೊರಗೆ ಮಾತ್ರ ಎಲ್ಲಾರು ಒಂದ, ಹೊರಗೆ ಮಾತ್ರ ಎಲ್ಲಾರು ಒಂದ. ಒಳಗೆ ಹೋಗ್ರಿ ಕೊಳ್ಳಪಟ್ಟಿ ಹಿಡ್ಕೊಂಡು ಜಗಳ ಶುರು. ನಮಗೆ ಯಾಕೆ ಬೈತ್ರಿ ಸುಳ್ಳ? ನಿಮಗೆ ಆಶ್ಚರ್ಯ ಆಗ್ತದೆ. ಎಷ್ಟು ಸಮಾಜವ ಅಷ್ಟು 1000 ಪ್ರಭೇದಗಳವ. ಇಷ್ಟ ತಿಳ್ಕೊಂಡ್ಬಿಡ್ರಿ, ಬೇರೆ ಏನಿಲ್ಲೇ ಇಲ್ಲ. ಎಷ್ಟು ಸಮಾಜ ಅಂತ ಹೇಳ್ತೀರಿ ಅಷ್ಟು ಸಮಾಜದ ಪ್ರಭೇದಗಳು ಇದ್ದೇ ಇವೆ. ಆದರೆ ಜನರ ಕಣ್ಣಿಗೆ ಮಣ್ಣು ಹಚ್ಚೋ ಕೆಲಸ ಅಷ್ಟೇ. ನಮ್ಮ ಸಮಾಜದಲ್ಲಿ ಹಂಗೇನು ಪ್ರಭೇದ ಇಲ್ಲ, ನಮ್ಮ ಸಮಾಜದಲ್ಲಿ ಪ್ರಭೇದ ಇಲ್ಲ ಅಂತ ಎಲ್ಲ. ಬೌದ್ಧರಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದೀವಲ್ಲ, ಎಲ್ಲ ಶೂನ್ಯ ಅಂತ ತಿಳ್ಕೊಂಡು ಬೌದ್ಧರ ಕಥೆ ಕೇಳಿದ್ದೀವಿ. ಅಲ್ಲಿ ಮಹಾಯಾನ ಹೀನಯಾನ ಅಂತ 2 ಪ್ರಭೇದಗಳೇ. ಮತ್ತೆ ಇಷ್ಟೇ ತಿಳ್ಕೊಬೇಡ್ರಿ, ಇನ್ನೂ ಇದೆ, ಬೇಕಾದಷ್ಟಿದೆ. ವೈಭಾಷಿಕರು, ಸೌತ್ರಾಂತಿಕರು, ವೈಜ್ಞಾನಿಕರು, ಅನೇಕ ಪಂಗಡಗಳು ಒಳಗಿರ್ತಕ್ಕಂಥದ್ದು. ಮತ್ತೆ ಹಾಗಾಗಿ ಮಹಾಯಾನಿಕಾದ್ಯಾಶ್ಚ, ಹೇಗೆ ಒಬ್ಬ ಯಾತ್ರಿಕರು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಈ ಚಕ್ಕಡಿಗಳನ್ನೆಲ್ಲ ತಗೊಂಡು ಹೋಗ್ತಿದ್ರು ಯಾತ್ರೆಗೆ ಹೋಗುವಾಗ ಹಿಂದೆಲ್ಲ. ಅದೇ ಅಲ್ವಾ ಸಾರಿಗೆ, ನಮ್ ಬೇರೆ ಸಾರಿಗೆ ಇಲ್ಲಿರ್ತಿತ್ತು. ಹೋಗುವಾಗ ಆ ಮಹಾಯಾನ ಅಂದ್ರೆ ಬಂಡಿ, ಚಕಡಿ, ಅದರ ಮೇಲೆ ಹೋಗ್ತಾನು ತಪ್ಪಿಸ್ಕೊಂಡ್ಬಿಟ್ರ ದಾರಿಯನ್ನ. ಇದು ಏನು ಅಂದ್ರೆ ಇದು ಮಾಯಾವಾದವೆಂಬ ವನ. ಇಷ್ಟಿದೆ. ಬೌದ್ಧರ ಏನ್ ಮಾಡ್ಲಿಕ್ಕಾಗ್ಲಿಲ್ಲ, ಪ್ರಾಭಾಕರ ಏನ್ ಮಾಡ್ಲಿಕ್ಕಾಗ್ಲಿಲ್ಲ, ಭಾಟ್ರ ಏನ್ ಮಾಡ್ಲಿಕ್ಕಾಗ್ಲಿಲ್ಲ. ಇಂಥ ವನಕ್ಕೆ ಒಂದು ಕಾಡ್ಗಿ ಸುಟ್ಟುಕೊಂಡದೆ ಇವತ್ತು. ಯಾವುದು ಅಂದ್ರೆ ತತ್ವವಾದವೆಂಬುವಂತಹ ಮಧ್ವಾಚಾರ ಸಿದ್ಧಾಂತ ಇದೆಯಲ್ಲ, ಇದು ದೊಡ್ಡ ಕಾಡ್ಗಿಚ್ಚು. ಯಾವತ್ತು ಬೆಂಕಿ ಇಟ್ಟು ಇಡೀ ಕಾಡನ್ನ ಸುಟ್ಟು ಹಾಕ್ತದೋ ಗೊತ್ತಿಲ್ಲ ನಮಗೆ ಅಂತ ಹಾ ಅಂತ ಬಡ್ಕೋತಿದ್ದಾರಂತ. ಮಧ್ವ ಸಿದ್ಧಾಂತ ಏನು ಅಂದ್ರೆ ತತ್ವವಾದವೆಂಬ ಅಗ್ನಿಜಿಹ್ವಾ, ನಾಲಿಗೆ ಕೆನ್ನಾಲಿಗೆಯನ್ನು ಚಾಚದೆಯಂತೆ. ಒಂದು ಕಾಡಿನಲ್ಲಿ ಹೇಗೆ ಕಾಡ್ಗಿಚ್ಚು ಎಲ್ಲ ಕಡೆಗೆ ಹಬ್ಬಿ ಕಾಡನ್ನು ಸುಟ್ಟು ಹಾಕಬೇಕು, ಹಾಗೇ ನೋಪೇಕ್ಷಾನಸ್ತತ್ವವಾದ ಅಗ್ನಿಜಿಹ್ವಾ, ಇದನ್ನು ಉಪೇಕ್ಷೆ ಮಾಡಬೇಡ್ರಿ. ಪದ್ಮತೀರ್ಥರೇ, ನೀವೊಂದು ಪ್ರತಿಜ್ಞೆ ಮಾಡಿದ್ರಿ, ನೆನಪಿದೆಯಾ? 9ನೇ ಶ್ಲೋಕ. ಏನ್ ಪ್ರತಿಜ್ಞಾ ಮಾಡಿದ್ರು ಪದ್ಮತೀರ್ಥರು ಅಂದ್ರೆ
ಅವರು ಉಡುಪಿಯಿಂದ ಆನಂದ ತೀರ್ಥರು ಬದರಿ ಯಾತ್ರೆಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತಂತೆ. ಅವರು ಪ್ರತಿಜ್ಞೆ ಮಾಡಿದ್ರಂತವತ್ತು. ಯಂ ಪ್ರಾಪತ್ ಭೂರಿ ಚಿತ್ತ ಪ್ರದೇಶಂ ತಸ್ಮಾದಾಗತೇರಂತರಾಯ ಪ್ರತ್ಯಜ್ಞಾಗಿ ವ್ಯಕ್ತ ಮಾರ್ಗೇಣ ಸೋಪಿ ಪ್ರಾಪ್ನೋತ್ ಪಾರ್ಶ್ವಂ ಹಾವಯಂ ಭಾಗ್ಯಹೀನ. ಆರ್ಯೇಣ ಪ್ರತ್ಯಜ್ಞಾಯಿ ಪದ್ಮತೀರ್ಥರು ಪ್ರತಿಜ್ಞೆ ಮಾಡಿದ್ರಂತೆ. ಏನು? ಭೂರಿ ಚಿತ್ತ, ಈ ಆನಂದ ತೀರ್ಥರು ಯಂ ಪ್ರದೇಶಂ ಪ್ರಾಪತ್, ಯಾವ ಯಾವ ಸ್ಥಳಗಳಿಗೆ ಬರ್ತಾ ಇದ್ದಾರೋ ತಸ್ಮಾತ್ ಆಗತೆ, ಅಲ್ಲಿಂದ ಮುಂದೆ ಮುಂದೆ ಬರದೇ ಇದ್ದಂತೆ ಅಂತರಾಯ, ವಿಘ್ನವನ್ನು ಉಂಟು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ನೋಡ್ರಿ ಎಷ್ಟು ಸರಳದ ಭಾಷಾ, ಏನ್ ಗದ್ಲಿಲ್ಲ. ಯಂ ಪ್ರಾಪತ್ ಭೂರಿ ಚಿತ್ತ ಪ್ರದೇಶಂ, ಯಾವ ಯಾವ ಪ್ರದೇಶಕ್ಕೆ ಆನಂದ ತೀರ್ಥರು ಬಂದ್ರೋ ತಸ್ಮಾತ್ ಆಯಾ ದೇಶದಿಂದ ಮುಂದೆ ಬರದೇ ಇದ್ದಂತೆ ಅಂತರಾಯ, ವಿಘ್ನ ಹೊಡ್ತೇನೆ, ಪ್ರತಿರೋಧ ಮಾಡ್ತೇನೆ. ಗೋದಾವರಿ ಬದರಿಯಿಂದ ಕೆಳಗೆ ಬರದೇ ಇದ್ದಂತೆ ನೋಡ್ಕೋತೀನಿ. ಅಲ್ಲಿಂದ ಬಂದ್ಬಿಟ್ರು, ಇವ್ರು ನೋಡ್ಕೊಳ್ತೇ ಕೂತಿದ್ರು, ಗೋದಾವರಿಗೆ ಬಂದ್ಬಿಟ್ರು. ಅವ್ರು ತಿರುಗಿ ಗೋದಾವರಿಗೆ ಬಂದಿದ್ದಾರಲ್ಲ, ಇನ್ನು ಒಂದು ಹೆಜ್ಜೆ ಮುಂದೆ ಬರದೇ ಇದ್ದಂತೆ ನೋಡ್ಕೋತೀನಿ ಎಂದ್ರು. ಉಡುಪಿಗೆ ಬಂದ್ಬಿಟ್ಟಿದ್ರು ತಿರುಗಿ. ಮುಗದೇ ಹೋದ ಕೆಲಸ ಇದು. ಏನಾಯ್ತು ಇವ್ರ ಪ್ರತಿಜ್ಞೆ? ಇವ್ರದ್ದು ಏನಾಯ್ತು ಇವ್ರ ಪ್ರತಿಜ್ಞೆ? ಎಲ್ಲೆಲ್ಲಿ ಇವರು ಬರ್ತಾ ಇದ್ದಾರೋ ಅಲ್ಲಲ್ಲಿ ಇವರಿಗೆ ತಡಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ಪ್ರತಿಜ್ಞೆ ವ್ಯರ್ಥ ಆಯಿತು. ಪ್ರತ್ಯಜ್ಞಾಯಿ ವ್ಯಕ್ತ ಮಾರ್ಗೇಣ ಸೋಪಿ ಪ್ರಾಪ್ನೋತ್ ಪಾರ್ಶ್ವಂ, ಪಕ್ಕಕ್ಕೆ ಬಂದು ಕೂತಿದ್ದಾರೆ. ಇಲ್ಲೇ ಬೆಂಕಿ ಧಗ 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 ಅಂತ ಇದೆ. ಯಾವಾಗ ನಮಗೆ ಹತ್ಕೊಳ್ತದೋ ಗೊತ್ತಿಲ್ಲ. ಪಕ್ಕಕ್ಕೆ ಬೆಂಕಿ ಬಿದ್ದಾಗ ಆರಾಮ್ ಮಲ್ಕೊಳಕ್ ಹೋಗ್ಬಾರ್ದ್ರಿ. ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀವಿ. ಇಲ್ಲೇ ಬೆಂಕಿ ಇದ್ರೆ ಏನಾಯ್ತು ಅಂದ್ರೆ ನಮ್ಮನ್ನು ತಗೊಂಡು ಹೋಗ್ತದೆ, ಅಷ್ಟೇ ಕೆಲಸ. ಯಾಕಷ್ಟು ಹೆರ್ಕೋತೀರಿ? ಏನ್ ದೊಡ್ಡ ಏನ್ ಮಾಡ್ತಾರ ಅವರು? ಈ ಮಧ್ವಾಚಾರ್ಯರು ಏನ್ ಮಾಡ್ತಾರ ನಮಗ ಅಂತ ಅವರಲ್ಲೇ ಪ್ರಶ್ನೆ ಒಬ್ಬ ಕೂತೋ ಮೀಟಿಂಗ್ ಒಳಗೆ ಹೇಳಿದ. ಮುಂದಿಂದು ಪ್ರಶ್ನ ಪೃಷ್ಟ ಖಂಡ್ಯತೆ ತೇನನು ನಮ್ 10ನೇ ಶ್ಲೋಕ. ಯುಕ್ತಾಂ ಯುಕ್ತಿಂ ಭಕ್ತಿ ಚಾಸಾವಖಂಡ್ಯಾಂ ವಾದಿವ್ರಾತಂ ಲಜ್ಜಯೇನೋ ವಿಶೇಷಾತ್ ಆಕ್ಷೇಪ್ತೇತಿ ಶ್ರೂಯತೆ ಕಿಂ ನು ಕುರ್ಮಃ. ತೇನ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರಶ್ನ ಖಂಡತೆ, ನೀವು ಏನೇ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೊಂದು ಖಂಡನ ಹಾಕೇ ಬಿಡ್ತಾರೆ. ಸಿದ್ಧ, ನಿಮಗೊಂದು ಪ್ರಶ್ನೆ ಕೇಳಿ ನೀವು ಹೇಳಿದ್ದ ತಪ್ಪು ಅಂತ ಸಿದ್ಧಪಡಿಸಿಬಿಡ್ತಾರೆ. ಏನೋ ಜೋರಾಗಿ ಕೂಗಿ ಟೇಬಲ್ಗಳನ್ನ ಗುದ್ದಿ, ಈ ಲೋಕಸಭಾ ವಿಧಾನಸಭಾಗಳು ನಡೀತಿರ್ತಾವಲ್ಲ, ಪ್ರತಿಪಕ್ಷದವರೆಲ್ಲ ಕೆಳಗಿಳಿದು ಬಿಟ್ಟು ಮೈಕ್ ತೂರಾಟ ಮಾಡಿದೆ, ಪೇಪರ್ ಉಗ್ಗಿದೆ, ಅಯ್ಯೋ ಇಡೀ ಜಗತ್ ನೋಡ್ತಿರ್ತದೆ ಎಂಬೋ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪರಿವೆ ಇಲ್ಲದೆ ಮಾಡ್ತಿರ್ತಾರಲ್ಲ. ಹಾಗೆ ಮಾಡ್ತಿದ್ರ? ಅಲ್ಲ, ಸ್ಪಷ್ಟವಾಗಿ ಯುಕ್ತಾಂ ಯುಕ್ತಿಂ ಭಕ್ತಿ ಚ ಸಾವಖಂಡ್ಯಾಂ. ಯಾಕೆ ನೀವು ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ? ಇದು ತಪ್ಪು, ಇದಕ್ಕೆ ಇಂತಹ ಯುಕ್ತಿ ವಿರೋಧ ಬರ್ತದೆ, ಇದಕ್ಕೆ ನೀವು ಉತ್ತರ ಹೇಳ್ರಿ ಅಂತ ಕೂತ್ಬಿಡ್ತಿದ್ರು. ಅಖಂಡ್ಯಾಂ ಯುಕ್ತಿಂ, ನಾವು ತಿರುಗಿ ಏನಾದ್ರೂ ಅವರ ಯುಕ್ತಿಯನ್ನ ಖಂಡಿಸೋಣ ಅಂತ ಹೋದ್ರೆ ನಮ್ಮ ಕೈಯಲ್ಲಿ ಆಗ್ತಿರ್ಲಿಲ್ಲ. ನಮ್ಮ ಕೈಯಲ್ಲಿ ಆಗಲ್ಲ ಅವ್ರ ಯುಕ್ತಿಯನ್ನು ಖಂಡನ ಮಾಡ್ಲಿಕ್ಕೆ. ಹೌದ್ರಿ? ಯಾಕೆ ಅಂದ್ರೆ ನಮ್ಮ ಅನುಭವಕ್ಕೆ ವಿರುದ್ಧವಾದನ್ನು ಹೇಳಿದ್ರೆ ನಾವು ಯಾಕೆ ನಂಬ್ತೀವಿ ಹೇಳಿ ನೋಡಂತೆ. ಯಾರಾದ್ರೂ ಇಲ್ಲಿ ಇದ್ದವರು, ನೀವು ಯಾರು ಮನುಷ್ಯರ ಅಲ್ವೇ ಅಲ್ಲ. ನೀವೇನು ಇಷ್ಟೊತ್ತು ಕೂತೀರಿ? ನೀವೆಲ್ಲ ಸುಳ್ಳು ಕೂತಿದ್ದು. ಇಷ್ಟೊತ್ತೇನು ಪ್ರವಚನ, ಇದೆಲ್ಲ ಸುಳ್ಳು. ನೀವೆಲ್ಲ ಒಂದ್ ದಿವಸ ಹೋಗ್ಬಿಡ್ತೀರಿ ಅಂತ. ಎಲ್ಲಿ ಹೋಗ್ಬೇಕು? ಸುಸೂತ್ರ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡು ನಾಳೆ ಬಂದು ಇನ್ನೂ ಮಧ್ಯಾಹ್ನ ಮಂಗಳ ಬೇರೆ ಮಾಡೋದು ನಮ್ದು. ಹಿಂಗ್ ಮಾಡಿ ಹೆಂಗ್ ಮಾಡ್ಬೇಕು? ಆಗೋದಿಲ್ಲ ಇವೆಲ್ಲ ಕೆಲಸ. ಆಚಾರ ಒಂದೇ ಮಾತು ಹೇಳಿದ್ದಾರೆ. ನಮ್ಮ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದ್ರೆ, ಮಧ್ವಾಚಾರ್ಯರು ಒಂದು ಸ್ಟ್ಯಾಂಡು ಏನು, ಒಂದು ವೇಳೆ ನಿನ್ನ ಅನುಭವಕ್ಕೆ ವಿರುದ್ಧವಾಗಿ ಯಾವುದೇ ಪುರಾಣವಾಗಲಿ ವೇದವಾಗಲಿ ಮತ್ತೊಂದಾಗಲಿ ಹೇಳ್ತಿದ್ರೆ ಅದನ್ನ ಕೈ ಬಿಟ್ಟು ನಿನ್ನ ಅನುಭವವನ್ನು ಹಿಡಿದುಕೋ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯ. ನಮ್ಮ ಆಚಾರ ಸಿದ್ಧಾಂತ ಸ್ಟ್ಯಾಂಡ್. ಆಚಾರ್ಯ ಏನಂತಾರೆ, ನಿನ್ನ ಸಾಕ್ಷಿಗೆ ಯಾವುದು ತೋರ್ತದಲ್ಲ ಅದಕ್ಕೆ ವಿರುದ್ಧವಾಗಿ ಯಾವುದೇ ಹೇಳ್ತಿದ್ರೆ ಅದನ್ನ ಮಾನ್ಯ ಮಾಡಬೇಡ ಅಂತ ಹೇಳ್ತಾರೆ. ಒಂದು ವೇಳೆ ನಿನ್ನ ಸಾಕ್ಷಿಯು ಪುರಾಣಗಳು ಒಂದಾದರೆ ಪ್ರಬಲ ಆಯಿತು ಅಂತ ಇಟ್ಕೋ. ಈ ಮಾತು ಯಾರು ಹೇಳಿದ್ದಾರೆ ಹೇಳೋಣಂತೆ? ಬೇರೆ ಯಾವ ಆಚಾರ್ಯರು ಕೂಡ ನಾವ್ ಹೇಳಿದ್ದನ್ನು ಕೇಳ್ರಿ ಅನ್ನೋದು ಬಿಟ್ಟರೆ ಇನ್ನೇನ್ ಮಾಡಿದ್ದಾರೆ? ನಮ್ಮ ಆಚಾರ್ಯ ಎಂದು ನಾ ಹೇಳಿನಿ ಕೇಳು ಅಂತ ಹೇಳೇ ಇಲ್ಲ. ಇಲ್ಲಿವರೆಗೂ ಮಧ್ವಾಚಾರ್ಯ ಹೇಳಿದ್ದು ಇಲ್ಲಿ ಇಷ್ಟು ಹೇಳಲಾಗಿದೆ, ಇಲ್ಲಿ ಇಷ್ಟು ಹೇಳಲಾಗಿದೆ, ಈ ವಾಕ್ಯಗಳನ್ನು ನಿಮ್ ಜೊತೆಗೆ ಇಟ್ಟಿದ್ದೇನೆ, ನನ್ನ ಚರ್ಚೆಯನ್ನು ನಾನು ಮಾಡ್ತೀನಿ, ನೀವು ಚರ್ಚೆಗೆ ಬರ್ರಿ. ಇದು ನಮ್ಮ ಆಚಾರದ ಓಪನ್ ಸ್ಟೇಟ್ಮೆಂಟ್. ಯಾವಾಗಲೂ
ಆಚಾರ್ಯ ಹೇಳೋದು, ನಿನ್ನ ಅನುಭವಕ್ಕೆ, ನಿನ್ನ ಸಾಕ್ಷಿಗೆ ವಿರುದ್ಧವಾಗಿ ಯಾವುದು ಹೇಳಿದರೂ ಕೂಡ ಅದು ಮಾನ್ಯವಾಗುವುದಿಲ್ಲ. ಮಾನ್ಯ ಯಾವಾಗ ಆಗ್ತದೆ, ಪ್ರಮಾಣ ಯಾವಾಗ ಆಗ್ತದೆ ಅಂದ್ರೆ ಆ ಮಾತು ನಿನ್ನ ಸಾಕ್ಷಿ ಎರಡು ಕೂರ್ತಿತ್ತು ಅಂದ್ರೆ ಆಗ್ತದೆ. ಯದಿ ನಾಮ ಪರೋ ನ ಭವೇತ್ ಸಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಆಚಾರ್ಯ ಪ್ರಶ್ನೆ. ಒಂದು ಸಣ್ಣ ಗ್ರಂಥ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಕೇಳೋದೇನು ಅಂದ್ರೆ, ಯದಿ ನಾಮ ಪರೋ ನ ಭವೇತ್ ಸಹರಿಹಿ. ಓಕೆ, ನಿನ್ನಂತೆ ಹೋಗೋಣಂತೆ. ದೇವರು ಇಲ್ಲ, ಫಸ್ಟ್ ಅದೇ ತಗೊಂಡ್ರು. ದೇವರಿಲ್ಲ, ನಮಗೆಲ್ಲ ಇವತ್ತು ಅದೇ ಬೇಕ್ರಿ. ದೇವರು ದಿಂಡ್ರು ಯಾರು ಬ್ಯಾಡ್ರಿ ನಮಗ. ಬರೇ ತಿನ್ನೋಣ, ಉಣ್ಣೋಣ, ಮಲಗೋಣ, ತಿನ್ನೋಣ, ಉಣ್ಣೋಣ, ಮಲಗೋಣ. ಇವತ್ತಂತೂ ಇಷ್ಟು ಮನರಂಜನೆಯ ಕಾರ್ಯಕ್ರಮಗಳು ಬಂದುಬಿಟ್ಟಾಗ, ಟಿವಿ, ಮೊಬೈಲು, 24 ತಾಸು ಮನರಂಜನೆ ಇರೋದು. ಮನರಂಜನೆ ಆಗಾಗ ಇಷ್ಟು ಬೇಸರ ಬಂದಿರ್ತದಲ್ಲ, ಸ್ವಲ್ಪ ಹೊತ್ತು ಮಲ್ಕೋಣ ಅನ್ಸಿರ್ತದ್ರಿ. ಮನರಂಜನೆಗೆ ಬೇಸರ ಬರ್ಲಿಕ್ಕೆ ಮೊದ್ಲಿಗೆ ಏನಿರ್ತಿತ್ರಿ, ಬೆಳಿಗ್ಗೆ ಈ ಮಧ್ಯಾಹ್ನ ಎಲ್ಲರ ಸ್ವಲ್ಪ ಇದಾಕಿ ದುಡಿದ್ಮೇಲೆ ಸಂಜೆಗೆ ಒಂದು ತಾಸು ರಾಮಾಯಣ ಮಹಾಭಾರತ ಹಿಂಗೆ ಕೇಳ್ಕೊಂಡ್ಬಂದು ಸುಮ್ಮಲ್ತಿದ್ವಿ ನಾವು. ಈಗ 24 ತಾಸು ಸಿನಿಮಾ, 24 ತಾಸು ಹಾಡು. ಯಾರಿಗೆ ದೇವ್ರು ಬೇಕಾಗಿದ್ರಿ ನೋಡಂತ ಹೇಳೋಣಂತ? ಯಾರಿಗೂ ದೇವ್ರು ಬೇಕಾಗಿಲ್ಲ. ಆಚಾರ್ಯ 800 ವರ್ಷದಿಂದ ಕೇಳಿಬಿಟ್ಟಾರೆ, ಯದಿ ನಾಮ ಪರೋ ನ ಭವೇತ್ ಸಹರಿಹಿ. ಕರೆಕ್ಟು, ದೇವರಿಲ್ಲ ಅಂತ ಆದ್ರೆ ಕಥಮೇತದ್ ಅಸ್ಯ ವಶೇ ಜಗದೇ ತದಭೂತ್. ಯಾರೂ ಇಲ್ಲ ದೇವರು ಅಂತ ಆದ್ರೆ ಇದು ಯಾರದ್ದೋ ಅಧೀನವಾಗಿ ಯಾಕೆ ನಡೀತಾ ಇದೆ ಈ ಜಗತ್ತು? ಯಾಕೆ ನಡೀಕತ್ತದ? ನಿನ್ನ ಅನುಭವ ಏನ್ ಬರ್ತದೆ ಹೇಳಿ ನೋಡಂತೆ. ಕಥಮೇ ಯದಿನಾಮನ ತಸ್ಯ ವಶೇ ಸಕಲಂ. ಒಂದು ವೇಳೆ ಇದು ಯಾರ ಅಧೀನವೂ ಇಲ್ಲ ಅಂತನ್ನುವುದಾದ್ರೆ ನಿತ್ಯ ಸುಖಂ ನ ಭವೇತ್. ನೀನ್ ಯಾಕೆ ನಿತ್ಯ ಸುಖಿ ಆಗಿಲ್ಲ? ನೀನೇ ದೇವರಲ್ವೇ? ದೇವರಂತರೂ ಇಲ್ವೇ ಇಲ್ಲ ಈ ಜಗತ್ತಿನಲ್ಲಿ. ದೇವರು ಧರ್ಮ ದಿಂಡ್ರು ಏನು ಇಲ್ವೇ ಇಲ್ಲ ಅಂದಮೇಲೆ ನೀನ್ ಯಾಕೆ ನಿತ್ಯ ಸುಖಿ ಆಗ್ಲಿಲ್ಲ? ನಿನಗೆ ಯಾಕೆ ಕೈ ಕೊಡ್ತದೆ? ನಿಂದು ಬುದ್ಧಿ ಕೈ ಕೊಡ್ತದೆ, ನಿನಗೆ ದುಃಖ ಆಗ್ತದೆ. ಮತ್ತೆ ನೀನೇ ದೇವರಲ್ವೋ, ನೀನೇ ಎಲ್ಲ ಮಾಡ್ಕೊಳ್ಳೋನಲ್ವೋ ಅಂದಿದ್ದಾಗ ನಿತ್ಯ ಸುಖಿ ಯಾಕೆ ಆಗ್ಲಿಲ್ಲ ನೀನು? ನೀನ್ ನಿತ್ಯ ಸುಖಿ ಇಲ್ಲ ಅನ್ನೋದೇ ನಿನ್ನ ಅನುಭವ, ನೀನು ಅಸ್ವತಂತ್ರ ಅನ್ನೋದೇ ನಿನ್ನ ಅನುಭವ ಇದ್ದಾಗ ನಿನ್ನ ಅನುಭವಕ್ಕೆ ತಕ್ಕದಾದ ವೇದ ವಾಕ್ಯಗಳು, ಪುರಾಣ ವಾಕ್ಯಗಳು ಇದ್ರೆ ಅದು ಪ್ರಮಾಣ, ನಿನ್ನ ಅನುಭವ ಪ್ರಮಾಣ. ಮುಗಿದೋದ್ ಕೆಲಸ. ಇದು ನಮ್ಮ ಆಚಾರ್ಯರ ಹೇಳಿಕೆ. ಇಷ್ಟು ಮುಕ್ತವಾಗಿ ಹೇಳಿದ ಏಕೈಕ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯ ಮಾತ್ರ. ಇನ್ಯಾವ ಆಚಾರ್ಯರು ಇಷ್ಟು ಮುಕ್ತವಾಗಿ ಎಲ್ಲ ಸುಳ್ಳು ಅಂತ ಹೇಳಿದ್ರು, ನೀನು ಬ್ರಹ್ಮ ಅಂತ ಹೇಳ್ಬಿಟ್ರು. ಆಚಾರ್ಯ ಅಂದ್ರು ಸುಳ್ಳಲ್ಲ, ಬ್ರಹ್ಮ ಅಲ್ಲ, ನೀನೂ ಸತ್ಯ, ದೇವರೂ ಸತ್ಯ, ಜಗತ್ತೂ ಸತ್ಯ, ನಿನ್ನ ಅಶಕ್ತತನ ಎಂಬುದು ಸತ್ಯ. ಇದನ್ನೆಲ್ಲ ಯಾಕೆ ಬರೀತಾ ಇದ್ದಿ ನೀನು? ನಮ್ಮ ಆಚಾರ ಸಿದ್ಧಾಂತ ಪರಮ ಪರಿಶುದ್ಧವಾದ ಸಿದ್ಧಾಂತ. ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಮಧ್ವ ಸಿದ್ಧಾಂತದ ಪದ್ಧತಿ ಅಂತನ್ನೋದನ್ನ ದಾಸರು ಅದಕ್ಕೆ ಹೇಳಿಕೊಟ್ಟದ್ದು. ಪ್ರಶ್ನ ಪೃಷ್ಟ ಖಂಡ್ಯತೆ ತೇರಲೂನಂ ಯುಕ್ತಾಂ ಯುಕ್ತಿಂ ಭಕ್ತಿ ಚಾಸಾವ ಖಂಡ್ಯಾಂ ವಾದಿವ್ರಾತಂ ಲಜ್ಜೆಯೇ ಎನ್ನೋ ವಿಶೇಷಾತ್. ಯಾರಾದ್ರೂ ವಾದ ಮಾಡ್ಲಿಕ್ಕೆ ಹೋದ್ರೆ ನಾಚಿ ತಲೆ ತಗ್ಗಿಸಿ ಬರಬೇಕಾಗ್ತದೆ. ವಿಶೇಷವಾಗಿ ಮಾಯಾವಾದದ ಮೇಲೆ ಅವರ ಕಟಾಕ್ಷ ಇದೆ. ನೆನಪಿಟ್ಟುಕೊಳ್ರಿ, ಅವರು ಹೇಳ್ತಾ ಇರೋದು ಮಾಯಾವಾದದ ಮೇಲೆ ವಿಶೇಷ ಕಟಾಕ್ಷವೇ ವಿನಃ ಮಧ್ವಾಚಾರ್ಯರಿಗೆ ಉಳಿದ ವಾದಗಳನ್ನು ನಿರಾಕರಣೆ ಮಾಡಿಲ್ಲ ಅಂತಲ್ಲ. ಬೌದ್ಧವಾದವನ್ನು ನಿರಾಕರಣೆ ಮಾಡುತ್ತಾರೆ, ಜೈನರ ಅಭಿಪ್ರಾಯವೂ ಅಲ್ಲ ಅಂತ ಹೇಳ್ತಾರೆ. ಹೌದು, ಆಬ್ವಿಯಸ್ಲಿ ಅವರೆಲ್ಲ ಹೇಗೆ ಬೇರೆಯವರ ಸಿದ್ಧಾಂತವನ್ನ ಅಲ್ಲಗಳೆದಿದ್ದಾರೋ ಹಾಗೆ ನಾವು ಮಾಡಿದ್ದೇವೆ. ಏನ್ ತಪ್ಪು? ಚಾರ್ವಾಕರು ವೇದವನ್ನ, ಬೌದ್ಧರು ವೇದವನ್ನ ಅಲ್ಲಗಳಿದ್ರೆ ನಾವು ಅವರನ್ನ ಅಲ್ಲಗಳಿತೇವೆ. ಏನ್ ತಪ್ಪಿದ್ರಲ್ಲಿ? ಇದೊಂದು ದೊಡ್ಡ ಅಪರಾಧ ಮಾಡಿಬಿಟ್ಟಾರೆ ಮಧ್ವಾಚಾರ್ಯ. ಎಲ್ಲಾರನ್ನೂ ಖಂಡ ಮಾಡ್ಕೊತ ಹೋಗ್ತಾರೆ. ಬರೇ ನೀವೇನ್ ಮಾಡಿರಿ? ನಮ್ಮ ಪ್ರಶ್ನೆ, ನೀವೇನ್ ಮಾಡಿದ್ದೀರಿ? ನೀವ್ಯಾರು ಖಂಡ ಮಾಡಿಲ್ವಾ? ಶಂಕರಾಚಾರ್ಯರು ಬೌದ್ಧರನ್ನ ಖಂಡನೆ ಮಾಡಿಲ್ವೇ? ತುಂಡು ತುಂಡು ಮಾಡಿ ಹಾಕಿದ್ದಾರೆ ಬೌದ್ಧರನ್ನ. ಮತ್ತೆ ಅವ್ರದ್ದು ಮಾಡಿದ್ದು ಸರಿ, ನಾವು ಮಾಡೋದು ತಪ್ಪು ಅಂತ ಹೇಳೋದು ಅಷ್ಟೇ ಕೆಲಸ. ಎಂತಿಂತ ಆಲೋಚನೆಗಳು! ಎಲ್ಲರೂ ತಮ್ಮ ತಮ್ಮ ಗ್ರಂಥಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಲಿಕ್ಕೆ ಸಮರ್ಥರಾದದ್ದರಿಂದ ಅವಶ್ಯವಾಗಿ ಹೇಳ್ತಾರೆ. ಯಾರಿಗೆ ಯಾವುದು ರುಚಿಸ್ತದೋ ಅವನ ಸ್ವಭಾವಕ್ಕೆ ತಕ್ಕಂತೆ ಅವನು ಅದರಿಂದ ಬೆನ್ನತ್ತಿಕೊಂಡು ಹೋಗ್ತಾನೆ. ಅದಕ್ಕೇನು ಗತಿ ಆಗಬೇಕು ಅದು ಗತಿ ಆಗ್ತದೆ ಅಷ್ಟೇ. ಇದಕ್ಕೆ ಯಾಕೆ ತಲೆಗೆಡಿಸ್ಕೋಬೇಕು? ಅದನ್ನ ಹೇಳಿದ್ರು. ವಾದಿವ್ರಾತಂ ಲಜ್ಜೆಯೇನೋ ವಿಶೇಷಾತ್ ಆಕ್ಷೇಪ್ತೇತಿ ಶ್ರೂಯತೆ ಕಿನ್ನು ಕುರ್ಮಃ. ಏನ್ ಮಾಡೋಣ, ಏನ್ ಮಾಡೋಣ? ಇವ್ರದೊಂದು ಮಾತಂತೆ ನೋಡ್ರಿ, 11ನೇ ಶ್ಲೋಕ. ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂ ತು ಲಕ್ಷ್ಯಂ ವಾಕ್ಯೇ ನೇಕೆ ನಾಕ್ಷಿಪದ್ಧರ್ಷತೀರ್ಥ ಇತ್ತಂ ಪಾಂತೈರ್ವರ್ಣಿತಂ ಶೃಣ್ವತಃ ಪ್ರಾಕ್ ಯುಷ್ಮಾನ್ ದೂಯಮಾನಂ ಮನೋ ಮೇ. ಪ್ರಾಚ್ಯಂ ಶಾಸ್ತ್ರಂ, ಪುರಾತನವಾದ ಶಾಸ್ತ್ರ ಏನದ ಅಂದ್ರೆ ಮಾಯಾವಾದ. ಸಪಾದ ಲಕ್ಷ, 1.25 ಲಕ್ಷ ಗ್ರಂಥ ಅಂತ ಅವರದ್ದು.
ಅಂದ್ರೆ ಅಷ್ಟು ವಿಸ್ತಾರವಾಗಿ ಬಳಸಿದ್ದಾರಂತೆ. 1.25 ಲಕ್ಷದಷ್ಟು ವಿಸ್ತಾರವಾದ ಗ್ರಂಥ ಅದು. 1.25 ಲಕ್ಷ ಅಂದ್ರೆ ಅರ್ಥ ಮಾಡಿಕೊಳ್ಳ್ರಿ ಎಷ್ಟಿರ್ಬೋದು, ಸುಮ್ಮನೆ ಊಹೆ ಮಾಡಿಕೊಂಡ್ರು ಸಾಕು. ಅಷ್ಟು ದೊಡ್ಡದಾದ ಶಾಸ್ತ್ರವನ್ನ ಆಚಾರ್ಯರು ವಾಕ್ಯೇನೇಕೆ ನಾಕ್ಷಿಪದ್ ಹರ್ಷತೀರ್ಥ ಒಂದೇ ವಾಕ್ಯದಿಂದ ಕೊಲಾಪ್ಸ್, ಇಡೀ ಬಿಲ್ಡಿಂಗ್ ಅನ್ನ ಬೀಳಿಸ್ಬಿಟ್ರು. ಒಂದು ಗ್ರಾನೇಡ್ ಇಟ್ಟು ಢಮ್ ಅಂತ ಬೀಳಿಸ್ಬಿಟ್ಟಿರ್ತಾರಲ್ಲ ಇಡೀ ಅಪಾರ್ಟ್ಮೆಂಟ್ ಅನ್ನ, ಹಾಗೆ ಒಂದೇ ವಾಕ್ಯದಿಂದ ಬೀಳಿಸಿದ್ದಾರಂತೆ. ಏನು ಅಂತ ಕೇಳಿದ್ರೆ, ಅಜ್ಞಾನ ಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ ವೇದಿತವ್ಯಂ. ಮಾಯಾವಾದದಲ್ಲಿ ಅಜ್ಞಾನ ಅಂತನ್ನುವುದೇ ಕೂಡುವುದಿಲ್ಲ. ಯಾರಿಗೆ ಬರಬೇಕು ಅಜ್ಞಾನ? ಬ್ರಹ್ಮನಿಗೆ ಬರಬೇಕು ಅಂದ್ರೆ ಸ್ವಪ್ರಕಾಶ, ಅವನಿಗೆ ಬರಂಗಿಲ್ಲ. ಅಜ್ಞಾನ ಯಾರಿಗೆ ಬರಬೇಕು? ಬ್ರಹ್ಮ ಸ್ವಪ್ರಕಾಶ, ಅವನಿಗೆ ಅಜ್ಞಾನ ಬರೋದಿಲ್ಲ. ನಮಗ್ ಬರಬೇಕು ಅಂತಂದ್ರೆ ನಾವೇ ಬ್ರಹ್ಮ, ನಮಗಂತೂ ಬರಂಗಿಲ್ಲ. ಎಂತ ಪರಿಸ್ಥಿತಿ ನೋಡ್ರಿ ಇದೆಲ್ಲ ಮಾರಾಯ. ನಮಗ್ ಬರಬೇಕು ಅಂದ್ರೆ ನಾವ ಬ್ರಹ್ಮ, ಬ್ರಹ್ಮಗ್ ಬರಬೇಕು ಅಂದ್ರೆ ಸ್ವಪ್ರಕಾಶ. ಇನ್ನು ಕಲ್ಲಿಗೆ ಮಣ್ಣಿಗೆ ಬರಬೇಕು ಅಂದ್ರೆ ಕಲ್ಲು ಮಣ್ಣು ಜಡ, ಆದ್ರಿಂದ ಅಜ್ಞಾನ ಬರೋ ಚಾನ್ಸ್ ಇಲ್ಲ. ಮತ್ತೆ ಅಜ್ಞಾನ ಯಾರಿಗೆ? ಓದೋರಿಗೆ ಅಷ್ಟ, ಶಾಸ್ತ್ರ ಓದ್ತಾರಲ್ಲ ಅವ್ರಿಗೆ ಅಜ್ಞಾನ. ಮಾಯಾವಾದ ಖಂಡನ ಅಂತ ಒಂದಿದೆ ಗ್ರಂಥ. ಕೆಲವರು ಅದನ್ನ ಮಾಯಾವಾದ ದೂಷಣ ಅಂತ ಕರೀತಾರೆ, ಕೆಲವರು ಖಂಡನ ಅಂತ ಕರೀತಾರೆ. ಹೆಸರು ಏನೂ ಕರ್ಕೊಳ್ರಿ. ಮಾಯಾವಾದದ ಬಗ್ಗೆ ಚರ್ಚೆ ಮಾಡಿದ ಒಂದೇ ಒಂದು ಪುಟದ ಗ್ರಂಥ ಆಚಾರ್ಯದು, ಒಂದೇ ಒಂದು ಪುಟ. ಅದಕ್ಕೆ ಟೀಕಾಕೃತ್ಪಾದರು, ವ್ಯಾಸರಾಜರು, ಮಹಾನುಭಾವರೆಲ್ಲ ಮತ್ತೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆ ಗ್ರಂಥವನ್ನ ಒಂದು ಬಾರಿ ನೀವು ಹೀಗೆ ಅಧ್ಯಯನ ಮಾಡಿಬಿಟ್ರೆ ಎಷ್ಟು ಬಾಲಕರಿಗೂ ಚಿಚಿ ಅನಿಸುವಂತಹ ಮಾತುಗಳು ಉಂಟದ. ಎಷ್ಟು ಅಬದ್ಧ ಹೇಳ್ತೀರಿ ಎಲ್ಲಾದರೂ. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ಈ ಖಂಡನ ತ್ರಯಗಳನ್ನು ನೀವು ಅಭ್ಯಾಸ ಮಾಡಿದರೆ ಮಾಯಾವಾದ ಎಷ್ಟು ಬುಡ ಇಲ್ಲದ್ದು, ತಲೆ ಇಲ್ಲದ್ದು ಅಂತ ಅರ್ಥ ಆಗತ್ತೆ. ಅದನ್ನು ಹೇಳಿದರು. ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂತು ಲಕ್ಷ್ಯಂ. ಸಪಾದ ಲಕ್ಷ, 1.25 ಲಕ್ಷ ಇರುವಂತಹ ಪ್ರಾಚೀನ ಶಾಸ್ತ್ರವನ್ನ ವಾಕ್ಯೇನೇಕೆ ನಾಕ್ಷಿಪದ್ ಹರ್ಷತೀರ್ಥ ಒಂದೇ ವಾಕ್ಯದಿಂದ ಹೊಡೆದು ಹಾಕ್ಬಿಟ್ರಲ್ಲ. ಇದೇನು ಕೇಳಿದ್ರಂತೆ, ನೀ ಹೋಗಿದ್ಯಾ ಅಂತ ಕೇಳಿ. ಇಲ್ಲರಿ, ಇತ್ತಂ ಪಾಂಥೈರ್ ವರ್ಣಿತಂ ಶೃಣ್ವತಃ ಪ್ರಾಕ್. ಯಾರೋ ದಾರಿ ಹೋಗ್ ಕೇಳಿದ್ ಮಾತಿದು. ನಾ ಸಭೆಗೆ ಹೋಗಿಲ್ಲ, ಬದುಕೊಂಡೆ, ಹೋಗಿದ್ರೆ ಬಡಿಸ್ಕೊಂಡೆ ಬರ್ತಿದ್ನೋ ಏನೋ. ದಾರ್ಯಾಗ ಹೋಗ್ಬೇಕಾದ್ರೆ ಹಾದಿ ಬೀದಿಗೆ ಹೋಗೋರು ಹೇಳಿದ್ರಂತ, ಹುಷಾರೋ. ಒಂದ ವಾಕ್ಯದಾಗ ಮನಿಗೆ, ಎರಡನೇ ವಾಕ್ಯಾರ್ಥ ಇಲ್ಲಲ್ಲಿ. ವರ್ಣಿತ ಶೃಣ್ವತ ಪ್ರಾಯುಷ್ಮಾನ್ ಪ್ರಾಪ ದೂಯಮಾನಂ ಮನೋಮೆ. ಮನಸ್ಸು ಬಹಳ ನೊಂದು ನಿಮ್ಮ ಹತ್ರ ಬಂದಿದ್ದೇನೆ. 12ನೇ ಶ್ಲೋಕ ನೋಡ್ರಿ. ಅವತ್ತಿನ ಕಾಲದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಇದ್ದ 2 ವರ್ಷನ್ ಏನಿತ್ತು? ವೇದವ್ಯಾಸೋನ್ವೇಷ ವೇದೋದಮೂರ್ತಿ. ಇವರೇನು ಅಭಿನವ ವೇದವ್ಯಾಸರೋ. ನಾನು ಮೊದಲನೇ ದಿವಸದಿಂದ ಹೇಳ್ತಾ ಬರ್ತಾ ಇದ್ದೀನಿ, ಮಧ್ವಾಚಾರ್ಯರನ್ನ ಅಭಿನವ ವೇದವ್ಯಾಸರು ಅಂತೆ ಕರೆದಿದ್ದಾರೆ. ನಾವಲ್ಲ, ಪರವಾದಿಗಳು. ನಾವು ಕರೆದ್ರೆ ನಿಮ್ಮ ಆಚಾರ್ಯ ನೀವೇನ್ ಬೇಕಾದ್ರೆ ಕರ್ಕೋತೀರಿ. ಹೌದ್ರಿ, ಹಂಗಿರ್ತದೆ. ಅವ್ರ ಆಚಾರ್ಯ ಶಿಷ್ಯಂದ್ರೆ ಅವ್ರನ್ನ ಥೇಟು ಪರಮಶಿವನ ಅವತಾರ ಅಂತ ಕರೆದಿರ್ತಾರೆ, ಇಲ್ಲ ಗರುಡ ದೇವರ ಅವತಾರ ಅಂತ ಕರೆದಿರ್ತಾರೆ. ಸ್ವಲ್ಪ ಮೂಗುದ್ದಿರ್ತು ನೋಡಿ ಆಚಾರದು. ಆಚಾರ ಒಂಚೂರು ಮೂಗುದ್ದಿದ್ದು ಒಂಚೂರು ಸೊಟ್ಟಾಗ್ಬಿಟ್ಟಿದ್ರೆ ಮಗೇ ಖಲಾಸ್. ನಮ್ಮ ಆಚಾರಕ್ಕೆ ಸಾಕ್ಷಾತ್ ಗರುಡ ದೇವರ ಅವತಾರ. ಇನ್ನು ಸ್ವಲ್ಪ ಮೈ ಬಣ್ಣ ಒಂಚೂರು ನೀಲಿಗೆ ಬಿಳಿ ಕಪ್ಪು ಗಿಪ್ಪಿತ್ತು, ಅಥವಾ ಕುತಿಗಷ್ಟ ಕಪ್ಪಪ್ಪಿತ್ತು ಅಂದ್ರೆ ರುದ್ರದೇವರ ಅವತಾರ. ಮುಗಿದೋದು, ಇನ್ ಪ್ರಶ್ನೆ ಇಲ್ಲ, ಮುಗಿದು ಹೋತ್. ಬೇರೆ 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 ಯಾರ್ಯಾರು ಇದ್ದು ಬಿಟ್ರಿ ಇಂಥವೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ನಾವು ಹೇಳೋದಲ್ಲ, ಇದನ್ನ ಪರವಾದಿಗಳು ಹೇಳಿದ್ದು. ವೇದವ್ಯಾಸೋನ್ವೇಷ ವೇದೋದಮೂರ್ತಿ ಮೂರ್ತಃ. ವೇದವ್ಯಾಸ ಇವರೇನು ಅಭಿನವ ವೇದವ್ಯಾಸರೋ? ವೇದಗಳೇ ಮೂರ್ತಿಮಂತವಾಗಿ ಬಂದು ನಿಂತಿವೆಯೋ? ನೋಡ್ರಿ, ಮಧ್ವಾಚಾರ್ಯ ಪ್ರಶಂಸೆಯಲ್ಲಿ ಹೇಳಿದ ಮಾತು, ವೇದಗಳೇ ಮೂರ್ತಿಯ ರೂಪದಿಂದ ಬಂದು ನಿಂತುಕೊಂಡಿದೆ ಅಂತೆ, ಆನಂದ ತೀರ್ಥರ ರೂಪದಲ್ಲಿ. ನಾವು ಎಂಥ ಭಾಗ್ಯವಂತರು, ಎಂಥ ಭಾಗ್ಯವಂತರು. ಯಾರು ನಮ್ಮ ಕುಲಗುರುಗಳು ಅಂತ ಕೇಳಿದ್ರೆ ವೇದಗಳೇ ಮೂರ್ತಿಯಾಗಿ ಬಂದ ನಿಂತ ಆಚಾರ್ಯ ಕುರುಗಳಕ್ಕೂ ಅವರು ನಮ್ಮ ಕುರುಗುರುಗಳಾಗಿದ್ದಾರೆ. ವೇದವ್ಯಾಸ ದ್ವೇಷ ವೇದೋನುಮೂರ್ತಿ ದಿವ್ಯಾ ಮೂರ್ತಿ ಯಸ್ಯ ಸಾ ಸುಸ್ಮಿತಸ್ಯ. ಯಾಕೆ? ಯಾವಾಗಲೂ ಮುಗುಳ್ನಗೆಯಿಂದ ಕೂಡಿದ ಮುಖ. ಏನ್ರಿ, ಎಷ್ಟು ಚಂದದ
ಉದ್ಯನ್ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೌರಾಸೆ ಕೋಪಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ. ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರ, ಯಾವಾಗ ನಿಮ್ಮ ಆ ಉದ್ಯನ್ ಮಂದಸ್ಮಿತ ಶ್ರೀ ಮುಗುಳ್ನಗೆಯಿಂದ ಕೂಡಿದ ಮುಖವನ್ನು ಕಂಡೇವು, ಪ್ರಾಣದೇವರಿಗೆ ಅಭಿಷೇಕ ಮಾಡ್ತಾ ಇದ್ರಿ ಮನೆಯಲ್ಲಿ. ಪ್ರಾಣದೇವರ ಪ್ರತಿಮೆಯನ್ನು ಇಟ್ಟುಕೊಂಡು, ಆನಂದ ತೀರ್ಥರ ಪ್ರತಿಮೆಯನ್ನು ಇಟ್ಟುಕೊಂಡು ತ್ರಿವಿಕ್ರಮ ಪಂಡಿತಾಚಾರ್ಯ ಈ ಮಾತನ್ನ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ರಿ. ಎಷ್ಟು ಆನಂದ ಆಗಬೇಡ. ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರ ಲಾಭ ಪೀಯೂಷಧಾರ ಪೌರಾಸೆ ಕೋಪಶಾಂತ ಸುಖಸುಜನ ಮನೋಲೋಚನಾ ಪೀಯಮಾನಂ ಸಂರಕ್ಷೆ. ಯಾವಾಗ ನೋಡೀನಿ ನಿಮ್ಮ ಮುಖವನ್ನ, ಯಾವಾಗ ನೋಡೀನಿ, ಯಾವಾಗ ಕಂಡೀರಿ ನಿಮ್ಮ ಮುಖವನ್ನ, ಅಷ್ಟು ಉತ್ಕಂಠತೆ ಇರ್ಬೇಕಂತ. ನಿತ್ಯ ಪ್ರಾಣದೇವರ ಪೂಜೆ ಮಾಡ್ತಿರ್ತೀರಲ್ಲ ನೀವೆಲ್ಲ, ಅಭಿಷೇಕ ಮಾಡ್ತಿರ್ತೀರಲ್ಲ, ತಟ್ಟೆಯಲ್ಲಿ ಪ್ರಾಣದೇವರನ್ನ ಆಚಾರ್ಯರ ಪ್ರತಿಮೆಗಳನ್ನು ಇಟ್ಟುಕೊಂಡಾಗ ಅಲ್ಲಿ ಪ್ರಾಣದೇವರು ಸ್ವತಃ ನೆಲೆಸಿದ್ದಾರೆ ಅಂತ ಅನುಸಂಧಾನವನ್ನ ಮಾಡ್ತಾ ಅವರ ಮುಗುಳ್ನಗೆಯನ್ನ ಕಾಣುವ ಪ್ರಯತ್ನ ಮಾಡ್ಬೇಕು ನಾವೆಲ್ಲ. ಆಗಲೇ ಇರೋದು ಸುಸ್ಮಿತಸ್ಯ ಮೂರ್ತಿ. ಮುಗುಳ್ನಗೆ ಎಂದು ಬಿಗಿದು ಮುಖದಿಂದ ಕೂತಿದ್ದಿಲ್ವಂತೆ. ಪರಮಾದಿಗಳೇ ಬರಲಿ, ಬೇಕಾದವ್ರು ಬರಲಿ, ನಗನಗತಾ ಮಾತಾಡ್ತಾ ಇದ್ದದ್ದು ನಮ್ಮ ಆಚಾರ್ಯರು ಒಂದು ಸ್ವಭಾವ. ಹಾಗಿರ್ಬೇಕು ನಾವು ಜೀವನದಲ್ಲಿ. ಯಾರು ಬೇಕಾದಲ್ಲಿ ಬೇಕಾದ ಮಾತಾಡ್ಲಿ, ನಮಗೂ ಕೊಲ್ಲವನೇ ಬಂದ್ರು ಸದ್ಯಕ್ಕೆ ನಕ್ಕೋತಿರ್ಬೇಕಂತ. ಬುದ್ಧ ಹೇಳಿದ ಅಂತ ಯಾರು ಹೇಳ್ತಿರ್ತಾರೆ. ಹಿಂಗ ಬುದ್ಧ ಹೇಳಿದ ಹಿಂಗ ಯಾರು ಹೇಳವಲ್ಲ ಯಾಕೆ ಬಿಡ್ರಿ. ನಗು ಅನ್ನೋದು ಮುಖದಲ್ಲಿ ಇರೋದೊಂದು ಕಳೆ, ಅದು ಆಭರಣ. ಅದು ಇನ್ನೇನು ಬೇಕಾಗಿಲ್ರಿ, ಇದು ಮುಖದೊಳಗೆ ಆಭರಣ. ಈಗಂತೂ ನಕ್ಕದ್ದು ಗೊತ್ತಾಗಿಲ್ಲ. ಈಗ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ. ಈಗ ನಕ್ಕದ್ದು ಗೊತ್ತಾಗಂಗಿಲ್ಲ, ಕೆಮ್ಮಿದ್ದು ಗೊತ್ತಾಗ, ಅತ್ತಿದ್ದು ಗೊತ್ತಾಗ, ಕೊನೆಗೆ ಹೋಗ್ಲಿ ಬಿಡ್ರಿ ಕೆಮ್ಮಿದ್ದು ನಕ್ಕಿದ್ದಲ್ಲ ಯಾವ ಆಚಾರ ಅಂತೂ ಗೊತ್ತಾಗಲ್ಲ. ಇದು ದೊಡ್ಡ ಕಥೆ. ಎದುರಿಗೆ ಯಾವ ಆಚಾರ ಹೋದ್ರೋ ಏನೋ ಗೊತ್ತಾಗ್ಲಿಲ್ಲ. ಯಾಕೆ ಇವ್ ನಮಸ್ಕಾರ ಮಾಡಿಲ್ಲ ಅಂತ ಇಟ್ಕೊಳ್ರಿ. ಇನ್ನೊಮ್ಮೆ ಭೇಟಿ ಆದಾಗ ಯಾಕಪ್ಪ ಕಳ್ರಿ ನಮಸ್ಕಾರ ಮಾಡೋ ಪದ್ಧತಿ ಇಲ್ಲೇ ನಿಮ್ಗಂತಾನ. ಮತ್ತೆ ಅದೇ ಆಚಾರ್ಯ ಎದುರಿಗೆ ಹೋದವ ನೀವೇ ಹೇಳ್ಬೇಕು, ಆಚಾರ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಸೇರಿಬಿಟ್ಟಾವ ನಿಮ್ಮ ಮುಖದ ಮೇಲೆ. ನಿಮ್ಮ ಮುಖದ ಮೇಲೆ ಒಂದು ಜೀವಾಚ್ಛಾದಿಕ, ನಿಮ್ಮ ಮೇಲೆ ಪರಮಾಚ್ಛಾದಿಕ. ಹೆಂಗ್ ಗೊತ್ತಾಗಬೇಕು ನಮಗೆ? ಆಚಾರ್ಯರು ಹೇಳಿದ್ರು, ವೇದವ್ಯಾಸೋನ್ವೇಷ ವೇದೋರುಮೂರ್ತಿ ದಿವ್ಯಾ ಮೂರ್ತಿ ಯಸ್ಯ ಸಾ ಸುಸ್ಮಿತಸ್ಯ ತದ್ರಷ್ಟ್ರೀಡಾಂ ಚೇತಿ ವಾಣಿ ಕೃಪಾಣಿ ನೂನಂ ಮಾಯಾ ಪಕ್ಷ ಮೂಲಂ ಚಿನತ್ತಿ. ಆಚಾರ್ಯರ ವಾಣಿ ಕೃಪಾಣಿ, ಅವರ ಮಾತು ಅಂತಂದ್ರೆ ಖಡ್ಗ. ಅದು ಶ್ರೀಮದಾಚಾರ್ಯರ ವಾಕ್ಯಗಳು ಅಂದ್ರೆ ಖಡ್ಗ. ಅದು ಕತ್ತರಿಸಿ ಹಾಕ್ತದಂತೆ. ಅದ್ವೈತದ ಎಲ್ಲ ಮರಗಳನ್ನ ಕತ್ತರಿಸಿ ಒಯ್ತದೆ. ಏನ್ ಮಾಡಬೇಕು ತಿಳಿತಾ ಇಲ್ಲ ಅಂತ ಹೇಳಿ ಪಾಪ. ಇದು ಮುಂದಿನ ಪದ್ಯ ಇನ್ನೂ ಚೆನ್ನಾಗಿದೆ ಅಲ್ರಿ. ಇಷ್ಟಂತೀರಿ, ಅವ್ರ ಭಾಷೆ ಒಮ್ಮೆ ಇಸ್ಕೊಂಡು ಒಂದ್ ಕಾಪಿ ತಗೊಳ್ರಿ. ಏನೇನು ಬರ್ಬಾರ ಎಲ್ಲ ಖಂಡಿಸಿ ಒಂದು ಪುಸ್ತಕ ಬರೆದು ಬಿಟ್ರೆ ಸುಮ್ಮನೆ ಸಭೆಯಲ್ಲಿ ಕೂತಾಗ ಖಾಲಿ ಕೂತಿರ್ತಾರೆ ನೋಡಿ. ಕೊನೆಗೊಬ್ರು ಕೂತಿರ್ತಾರೆ ಸಭೆಯೊಳಗೆ, ಎಲ್ಲ ಮುಗಿದ್ಮೇಲೆ ಆಕರ್ಷಿಕೋತ ಇರ್ತಾರ. ಹಂಗ್ಯಾಕೆ ಕೊನೆಗೆ ಎಲ್ಲ ಮುಗಿದಿರ್ತದ್ರಿ. ಮೀಟಿಂಗ್ ಎಲ್ಲ ಮುಗಿದು ಪಾಸ್ ಆಗಿ ಎಲ್ಲ ಆಗೋಗಿರ್ತದೆ. ಕೊನೆಗೆ ಅವನ್ ನಿದ್ದಿ ಆಗ ಮುಗಿದಿರ್ತಾವ. ಎದ್ದು ನಿಂದೇನು ಹೇಳು, ಕೊನೆಗೆ ಹೇಳಿ ಮುಗಿಸ್ಬಿಡು ಅಂದ್ರೆ ಅವ್ರ ಭಾಷೆ ತಗೊಂಡ್ಬರೋದು. ಖಂಡಿಸೋದು ನಾವು ಒಂದು ಪುಸ್ತಕ ಬರೆಯೋದು ಅಂದ್ರೆ ಅಕ್ಲಿಷ್ಟಂ ತತ್ ಸೂತ್ರ ಭಾಷ್ಯಂ ಬಲಿಯೋ ಮಾನೋಪೇತಂ ಕಾಕ್ಷತಿರ್ನಸ್ತಥಾ ಚೇತ್ ಆಸ್ಮಾಕಾಕ್ಕೆ ಪೇವ ಮುಕ್ತ್ವಾ ವಿಲಜ್ಜಾ ಲಜ್ಜಾ ಸಿಂಧೌ ದುಸ್ಸಹೇ ಮಜ್ಜಯೇ ನಹ. ನಾಚಿಕೆಯ ಸಾಗರದಲ್ಲಿ ಮುಳುಗುತ್ತಾ ಇದ್ದೀವಿ ನಾವೆಲ್ಲ. ನಾಚಿಕೆಯ ಸಾಗರದಲ್ಲಿ ಮುಳುಗುತ್ತಾ ಇದ್ದೀವಿ ನಾವೆಲ್ಲ. ಯಾಕೆ ಗೊತ್ತಾ? ಅವರ ಭಾಷ್ಯ ಚೆನ್ನಾಗಿದೆ ಅಂತ ಮಧ್ವರ ಶಿಷ್ಯರು ಹೇಳ್ತಿಲ್ಲ, ನಮ್ಮವ್ರು ಹೇಳಿಕತ್ತಾರ. ನಾಚಿಕೆ ಬೇಡ ನಮಗೆ. ಪಾಪ ಎಷ್ಟು ದುಃಖ ಆಗಿದ್ರಿ. ತಮ್ಮ ಪೈಕಿ ಇವರ ಮೊನ್ನೆ ಹೋಗಿದ್ವಿ ಪ್ರವಚನಕ್ಕೆ. ಏನ್ ಹೇಳಿದ್ರಿ ಆಚಾರ? ನೀವು ಸದಕ್ಕೆ ಹಂಗೆ ಹೇಳಂಗಿಲ್ರಿ ಆಚಾರ ಅಂತ ಅವ್ರ ಆಚಾರ ಮುಂದೆ ಹೇಳ್ಬಿಡು. ಯಾ ಆಚಾರ ಕಡೆ ಇವ್ರು ಪಾಠಕ್ಕೆ ಹೋಗ್ತಾರೆ, ಯಾ ಆಚಾರ ಕಡೆ ಊಟಕ್ಕೆ ಹೋಗ್ತಾರೆ, ಪಾಠಕ್ಕೆ ಊಟಕ್ಕೆ ರೆಗ್ಯುಲರ್ ಆಗಿರ್ತಾರೆ. ಆ ಆಚಾರ ಮನೆಗೆ ಹೋಗಿ ಮೊನ್ನೆ ಹೋಗಿದ್ರಿ. ಏನ್ ಹೇಳಿದ್ರೆ ಆಚಾರ ಭಾಗವತ್ ನಿಮಗೂ ಬರ್ಲಿಕ್ಕಿಲ್ಲ ನೋಡ್ರಿ ಆಚಾರ ಭಾಗವತ್ ಹಂಗೆ ಹೇಳಿಕ್ಕೆ. ಏನ್ ತಲೆ ಹೊಡ್ಕೋಬೇಕ ಆಚಾರ. ಇವನಿಗೆ ಪಾಠ ಹೇಳಿ ಊಟಕ್ಕೆ ಹಾಕಿ ಬೈಸ್ಕೊಳ್ಳೋ ಕೆಲಸ. ಅವರಂದ್ರು ಆಸ್ಮಾಕಾಹ, ನಮ್ಮವರು ಅವರಲ್ರಿ, ನಮ್ಮವರು. ಆಸ್ಮಾಕಾಕ್ಕೆ ಪೇ ಮುಕ್ತ ವಿಲಜ್ಜಾಹ, ನಾಚಿಕೆಗೇಡಿಗಳು, ನಾಚಿಕೆ ಬಿಟ್ಟವರು ನಮ್ಮವರು. ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಪ್ರವಚನ ಕೇಳಿ ಬಂದು ನಮಗಂತಾರ, ಛೀ ಅವ್ರು ಎಷ್ಟು ಚಂದ ಹೇಳ್ತಾರ, ನಿಮಗೇನ್ ಗೊತ್ತದ ಅಂತ ಬೈತಾ ಇದ್ದಾರೆ. ಇದಕ್ಕಿಂತ
ಚುಲ್ಲು ಬರ್ ಪಾನಿ ಮೇ ಡೂಬ್ ಬರ್ನ ಅಂತಾರಲ್ಲ, ಇದಕ್ಕೆ ಅನ್ಬಹುದೇನೋ. ಬೊಗಸೆ ನೀರಿನಲ್ಲಿ ಮುಳುಗಿ ಸಾಯ್ಬೇಕು ಅಂತ. ಬೊಗಸಿ ನೀರ್ನಾಗ ಏನ್ ಮಾಡ್ತಾರೆ ಹೇಳಿ ನೋಡಂತ. ಚುಲ್ಲು ಬರ್ ಪಾನಿ ಮೇ ಡೂಬ್ ಬರ್ನ ಅಂತಾರಲ್ಲ, ಇದೇ ಲಜ್ಜಾ ಸಿಂಧೌ ದುಸ್ಸಹೇ ಮಜ್ಜಗೆನ್ನ. ಅವ್ರ ಭಾಷ್ಯ ಹೇಗಿದೆ? ಅಕ್ಲಿಷ್ಟಂ, ಏನು ಕ್ಲೇಶ ಇಲ್ಲ. ಇಲ್ಲಿದ್ದವ್ರು ನೀವು ಪ್ರತಿಯೊಬ್ಬರೂ ಕೂಡ ಆನಂದ ತೀರ್ಥರ ಭಾಷ್ಯವನ್ನು ತೆಗೆದು ಓದಬಹುದು. ಬಹಳ ಸುಂದರ, ಬಹಳ ಸೊಗಸು, ಸರಳ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಯಾರು ನೀವು ಮತ್ತೆ ಹೇಗೆ ಏನು ಅಂತ ಕೇಳಬೇಡ್ರಿ. ಸರ್ವಮೂಲ ಪುಸ್ತಕಗಳು ಸುದೈವಕ್ಕೆ ಎಲ್ಲ ಕಡೆಗೆ ಉಪಲಬ್ಧ ಇದೆ, ತೆಗೆದುಕೊಳ್ಳ್ರಿ. ಅನುವಾದಗಳಿದೆ ವಿದ್ವಾಂಸರದ್ದು. ತಿಳಿದೇ ಇದ್ರೆ ಊರಿನಲ್ಲಿ ವಿದ್ವಾಂಸರಿದ್ದಾರೆ ಹೇಳಲಿಕ್ಕೆ, ಕೇಳ್ರಿ, ಓದ್ರಿ, ಆನಂದ ಪಡ್ತೀರಿ ನೀವೆಲ್ಲ ಕೂಡ. ಅಕ್ಲಿಷ್ಟಂ ತತ್ ಸೂತ್ರ ಭಾಷ್ಯಂ ಬಲಿಯೋ ಮಾನೋಪೇತಂ. ಬಲಿಷ್ಠವಾದ ಪ್ರಮಾಣ ಇದೆ ಅದರಲ್ಲಿ, ಖಂಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ಅವ್ರು ಬಿಟ್ಬಿಡ್ರಿ, ನೀವೇ ತಲೆ ಕೆಡ್ಸ್ಕೊತೀರಿ ಅಂದ್ರೆ. ಅವ್ರ ಪುಸ್ತಕ ಬಿಟ್ಟೀವಿ, ಅವ್ರ ಗ್ರಂಥ ಬಿಟ್ಟೀವಿ, ನಮ್ಮವ್ರು ಹೋಗಿ ಬಂದು ನಮಗೆ ಅಂತಾರಲ್ಲ, ಇದು ಎಷ್ಟು ಹಾಸ್ಯಾಸ್ಪದ. ಮುಂದಿನ ಶ್ಲೋಕ, ಕೊನೆ ಶ್ಲೋಕ ಇವತ್ತಿನ ಪ್ರವಚನದ್ದು. ಏನು ಅವ್ರನ್ನ ತಮಾಷೆ ಮಾಡ್ತಾರ. ಈ ಮಧ್ವಾಚಾರ ಶಿಷ್ಯರಿದ್ದಾರೆ ನೋಡ್ರಿ, ಮಧ್ವಾಚಾರ ಪೈಕಿ ಜನ ಇದ್ದಾರಲ್ಲ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷಬ್ಧ ತೀರ್ಥರು, ಋಷಿಕೇಶ್ ತೀರ್ಥರು, ಜನಾರ್ದನ ತೀರ್ಥರು, ನರಹರಿ ತೀರ್ಥರು, ಉಪೇಂದ್ರ ತೀರ್ಥರು, ಅಧೋಕ್ಷಜ ತೀರ್ಥರು, ಇವರೆಲ್ಲ ಶಿಷ್ಯರು, ಅವರ ಶಿಷ್ಯರು, ಪ್ರಶಿಷ್ಯರು ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಾಯಾವಾದ ಜನ ಅವತ್ತು ಹೇಳಿದ್ದು, ಈ ಜನರನ್ನೆಲ್ಲ ಬುಟ್ಟಿಗೆ ಹಾಕೊಳ್ತಾ ಇದ್ದಾರಂತೆ. ಅವ್ರು ಹೇಳಿದ್ದದು, ಜನರನ್ನೆಲ್ಲ ಬುಟ್ಟಿಗೆ ಹಾಕೋತಾರಂತೆ. ಅಲ್ರಿ, ಬುಟ್ಟಿಗೆ ಹಾಕೊಳ್ಳಿಕ್ಕೂ ಒಂದು ಕಲೆ ಬೇಕ್ರಿ, ಸುಮ್ನೆ ಆಗೋದಿಲ್ಲ ಅದೆಲ್ಲ. ಈಗ ಮನೆಯಲ್ಲಿ ಇದು ಬಹಳ ಚಂದ ಶಬ್ದ ಬರ್ತಿರ್ತದ್ರಿ. ಸೊಸಿ ಮಗನ್ನ ಬುಟ್ಟೆ ಹಾಕೊಂಡ್ಬಿಟ್ಲು, ಇದು ಅಗದಿ ಪ್ರಸಿದ್ಧ ಶಬ್ದ ರೀ. ಇದು ಅಗದಿ ಪ್ರಸಿದ್ಧ ಶಬ್ದ, ಎಲ್ಲಾ ಸೊಸೆಂದ್ರಿಗೂ ಇದು ಟೈಟಲ್ ರೀ. ಇದೇನು ಯಾವ ಸೊಸೆಗೂ ಬಿಟ್ಟು ಹೋಗಿಲ್ಲ, ಅನಾದ್ಯನಂತ ಕಾಲದಿಂದ ಹಿಂಗ ಅದ ಇದು. ಪ್ರವಾಹತಃ ನಿತ್ಯ. ನಿತ್ಯ ಏನು ಅಂದ್ರೆ, ಸೊಸಿ ಬಂದ್ಲು, ಹಿಂಗ ಮಗನ ಬುಟ್ಟೆ ಹಾಕೊಡ್ಲು. ಹೇಳ್ತೀನಿ, ಇತ್ತೀಚೆಗೆ ಮಗ ನನ್ನ ಮಾತು ಕೇಳೋದು ನಿಲ್ಲಿಸ್ಬಿಟ್ಟ. ಎಂದ್ ಕೇಳ್ತಿದ್ದ ಅಂತ ಇಲ್ಲಿ ನಿಲ್ಲಿಸ್ಬೇಕು ಇವತ್ತವ? ಎಂದು ಕೇಳೇ ಇಲ್ಲ. ಇವತ್ತು ಹೆಂಗ್ ಕೇಳ್ಬೇಕವ? ಹಿಂಗೆ ಇರ್ತದ್ರಿ ಎಲ್ಲ ತಪ್ಪು ಕಲ್ಪನಾಗಳು. ತಮಾಷೆ ಅಂದ್ರೆ ಹೆಂಗದ ಅಂದ್ರೆ ನೋಡ್ರಿ, ಸೊಸಿ ಬಂದ್ರ ಮಗನ್ ಬುಟ್ಟಿ ಹಾಕೊಳ್ಳಂತ, ಮಗಳು ಅಳಿಯಂದ್ರನ್ನ ಎಷ್ಟು ಕಂಟ್ರೋಲ್ ಇಟ್ಕೊಂಡಾಳ ಗೊತ್ತಾ? ಬಾ 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 ಬಾ, ಈ ಶಬ್ದ ಎಷ್ಟು ಚಂದ ನೋಡ್ರಿ. ಇದು ಬಹಳ ಚಂದದ. ಇದು ಎಷ್ಟು ಚಂದ ಅಂದ್ರೆ, ನನ್ನ ಮಗಳ ಮಾತು ಬೇರಂಗಿಲ್ಲ ನಮ್ಮ ಅಳಿಯಂದ್ರು. ಮತ್ ನಿನ್ನ ಮಗ ಅವನ ಇದು ಅನಾದ್ಯರಂತ ಕಾಲದಿಂದಲೂ ಕೂಡ. ಇವತ್ಯಾರು ಅತ್ತೆಗಳ ಅಕ್ಕಿನೂ ಸೊಸೆ ಆಗಿದ್ಲು, ಇವತ್ಯಾರು ಸೊಸೆ ಇದ್ದ ನೋಡ್ರಿ, ನಾಳೆ ಅಕ್ಕಿನೂ ಅತ್ತೆ ಆಗ್ತಾಳೆ. ಎಲ್ಲರಿಗೂ ಈ ಟೈಟಲ್ ತಪ್ಪಿದ್ದಲ್ಲ ಅಲ್ಲ. ಇದು ಒಟ್ಟು ಇದು ಪ್ರವಾಹತಃ ಅನಾದಿ ಅಂತ ಹೇಳ್ತಾರೆ ಅದಕ್ಕೆ ಇದೇ ಡೈಲಾಗ್ ಹೊಡೆದವರು ಎಲ್ಲರೂ ಬುಟ್ಟೆ ಹಾಕೊಳ್ಳಿಕತ್ತಾರ ಅವ್ರನ್ನ. ಮಧ್ವಾಚಾರ ಶಿಷ್ಯರೇನಿದ್ದಾರಲ್ಲ, ಜಗತ್ತಿನಲ್ಲಿ ಇದ್ದವ್ರನ್ನೆಲ್ಲ ಬುಟ್ಟೆ ಹಾಕೋ, ಅದೊಂದು ಕಲಾದರಿ. ಮತ್ ನೆನ್ಬಿಟ್ಕೊಳ್ರಿ, ಸುಮ್ನೆ ಬುಟ್ಟೆ ಹಾಕೊಳ್ಳಿ ಬರಂಗಿಲ್ರಿ ನಿಮಗ. ಮಾಡ್ರಿ ನೋಡಂತ, ನಾಳಿಂದ ನಾಳೆ ಆಗ್ಬಿಡ್ಲಿ ನೋಡಂತ. 10 ಮನೇಲಿ ಬುಟ್ಟೆ ಹಾಕೊಂಡು ತೋರಿಸೋಣಂತ. ಒಬ್ಬ ಬೀಳಂಗಿಲ್ಲ ಬುಟ್ಟ್ಯಾಗ, ಒಬ್ಬ ಬೀಳಂಗಿಲ್ಲ ಬುಟ್ಟ್ಯಾಗ. ನಿಮ್ ಬುಟ್ಟಿ ಎಷ್ಟು ದೊಡ್ಡದಿರ್ತದೆ, ಖಾಲಿನೇ ಇರ್ತದೆ ಅಷ್ಟು. ಚಾಣಾಕ್ಷತನ ಬೇಕ್ರಿ ಅದಕ್ಕೂ. ಸವಿ ಮಾತಾಡ್ಬೇಕಾಗ್ತಿರ್ತದೆ, ಅವ್ರಿಗೆ ಬೇಕಾದ ನಡೆಸ್ಬೇಕಾಗ್ತಿರ್ತದೆ. ಹಂಗ ಸುಸೂತ್ರ ಇಲ್ರಿ ಅದೆಲ್ಲ. ಅದು ಒಂದು ಕಲಾ, ಅದು ಆರ್ಟ್, ಅದು ಕಲಾ, ಅದು ಜೀವನ್ ಹೇ. ಪುಕ್ಸಟ್ಟೆ ಬರೋದಿಲ್ರಿ ಅದೆಲ್ಲ. ಮಾಡಿ ತೋರಿಸ್ರಿ ನೋಡಂತ ಒಬ್ಬರ್ರೆ. ಎಲ್ಲ ಪೂರ್ವಾಶ್ರಮದಾಗ ಮಾಡಿಬಿಟ್ಟಿರ್ತಾರೆ, ರಿಟೈರ್ಡ್ ಆಗಿಬಿಟ್ಟಿರ್ತಾರೆ. ಈಗ ಬೈ ಕೂತ್ಬಿಡೋದು ಅಷ್ಟೇ ಕೆಲಸ. ಹಂಗೆಲ್ಲ ಆಗೋದಿಲ್ಲವು. ಅದಕ್ಕೆ ತಸ್ಯ ವ್ಯಾಪ್ತೈ ಶಿಷ್ಯ ಜಾಲೈಸ್ತು ಗೌಣೈ ಸಂಸತ್ ಸಿಂಧೌ ಚಕ್ರಶಂಕಾದಿ ವೃದ್ಧಿ ಮಾ ಗೃಹ್ಯೇರನ್ ವಿಶ್ವಸತ್ವಾಂತರಾಣಿ ಕ್ಷೇಮಾಪ್ತೈನಸ್ತತ್ರ ನೀತಿಂ ವಿಧತ್ತ. ತಸ್ಯ ವ್ಯಾಪ್ತೈ ಶಿಷ್ಯ ಜಾಲೈಸ್ತು ಗೌಣೈ. ಶಿಷ್ಯ ಜಾಲ, ಶಿಷ್ಯರೆಂಬ ಜಾಲಿಗೆಯಲ್ಲಿ, ಅರ್ಥ ಆಯ್ತಲ್ಲ, ಅದ ಬುಟ್ಟಿ ಅಂತ ಹೇಳಿದ್ರೆ ಜಾಲಿಗೆ. ಶಿಷ್ಯರೆಂಬ ಜಾಲಿಗೆಯಲ್ಲಿ ವಿಶ್ವಸತ್ವಾಂತರಾಣಿ, ಜಗತ್ನಲ್ಲಿದ್ದವ್ರನ್ನೆಲ್ಲ ಬಲಿ ಬೀಸ್ತಾ ಇದ್ದಾರಂತೆ. ಬಲಿ ಹಾಕಿ ಎಲ್ಲರೂ ಒಳಗೆ ಹಾಕೊಳ್ತಾ ಇದ್ದಾರಂತೆ. ಹೇಗೆ? ಗೌಣೈಹಿ ಸಂಸತ್ ಸಿಂಧೌ ಶಂಖಚಕ್ರಾದಿವೃದ್ಧಿ. ಅವ್ರು ವರ್ಣನೆ ಮಾಡ್ಯಾರ್ರಿ. ಅವತ್ತಿನ ಕಾಲಕ್ಕೆ ಮಧ್ವಾಚಾರ ಶಿಷ್ಯರು ಹೆಂಗಿದ್ರು ಅಂದ್ರೆ, ಶಂಖ ಚಕ್ರ ಎಲ್ಲ ಚಂದ ಹಾಕೊಂಡಿದ್ರಂತ ನೋಡ್ರಿ. ಅವತ್ತು 9ನೇ ಸರ್ಗದಲ್ಲಿ ಹೇಳಿದ್ದೀನಿ, ಆಚಾರ್ಯರು ಶಂಖಚಕ್ರಾದಿಗಳ ಧಾರಣೆಯನ್ನ ತಪ್ತ ಮುದ್ರಾಧಾರಣ ಅತಪ್ತ ಮುದ್ರಾಧಾರಣ ಎರಡೂ ಮಾಡೇಬೇಕು.
ಇವರೇ ಹೇಳಿದ್ದಾರೆ, ಶಂಖಚಕ್ರಾದಿ ವೃದ್ಧಿಗಿ ಮಧ್ವಾಚಾರ್ಯ ಶಿಷ್ಯರು ಚಂದಾಗಿ ಢಾಳಾಗಿ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಮುದ್ರೆಗಳನ್ನು ಧರಿಸಿಕೊಂಡು ಬಂದಿದ್ದಾರೆ. ಸಂಸತ್ ಸಿಂಧು ಸಜ್ಜನರೆಂಬ ಸಭೆಗಳಲ್ಲಿ, ಸಜ್ಜನರ ಸಭೆಗಳೇನಿವೆ ಆ ಸಭೆಗಳಲ್ಲಿ ಹೋಗ್ತಾರೆ. ಗೌಣೈಹಿ, ದೇವರು ಗುಣಪೂರ್ಣನಾಗಿದ್ದಾನೆ, ನಿರ್ಗುಣ ಅಲ್ಲ. ಯಾಕೆ? ಮಾಯಾವಾದದಲ್ಲಿ ಇದ್ದದ್ದು ನಿರ್ಗುಣ ಬ್ರಹ್ಮ, ಮಧ್ವ ಸಿದ್ಧಾಂತದಲ್ಲಿ ಇದ್ದದ್ದು ಗುಣಪೂರ್ಣ ಬ್ರಹ್ಮ. ಅವರು ಉಪಾಸನೆಗೆ ಅನುಕೂಲವಾಗುವಂತೆ ಹೇಳ್ತಾರೆ. ನೋಡ್ರಿ, ನೀವೆಲ್ಲ ಸಚ್ಚಿದಾನಂದಮಯನಾದ ಭಗವಂತನ ಉಪಾಸನೆಯನ್ನ ಮಾಡಿದರೆ ನೀವೂ ಸಚ್ಚಿದಾನಂದ ಮೂರ್ತಿಗಳಾಗ್ತೀರಿ, ನಿಮ್ಮ ನಿಮ್ಮ ಯೋಗ್ಯತೆಯಂತೆ ಮೋಕ್ಷವನ್ನ ಪಡಿತೀರಿ. ಅಷ್ಟೇ ಅಲ್ಲ, ಬಹಳ ಚೆನ್ನಾಗಿ ಹೇಳ್ತಾರಂತೆ, ಮಾತಾಡುವಾಗ ಹೇಳುವಾಗ ಮಾಧುರ್ಯಾದಿ ಗುಣಗಳು, ಸಿಟ್ಟು ಮಾಡಿಕೊಂಡು ಮತ್ತೊಂದು ಮಾಡಿ ಒದರಾಡಿ ಚೀರಾಡಿ ಇಲ್ಲ. ಕೇಳಿದಾಗ ಎಷ್ಟೇ ಬಾರಿ ಪ್ರಶ್ನೆ ಬರಲಿ, ಸಂಶಯ ಬರಲಿ, ಪ್ರೀತಿಪೂರ್ವಕವಾಗಿ ಹೇಳ್ತಾರೆ. ಅವರು ಹೇಳೋ ಕ್ರಮ, ಅವರು ಹೇಳೋ ಧಾಟಿ, ಅವರು ಕೊಡೋ ಅಭಯ, ಇದೆಲ್ಲ ನೋಡಿ ಜಗತ್ತು ಮನಸೋತು ಬಿಟ್ಟಿದೆ. ಇನ್ ಹಿಂಗೆ ಬಿಟ್ರೆ ತಮ್ಮ ಬಲಿ ಬೀಸ್ಬಿಡ್ತಾರೆ. ತಮ್ಮ ಬಲಿ ಬೀಸಿ ಬುಟ್ಟಿ ಹಾಕಿ ಎಲ್ಲರೂ ನೆಳ್ಕೊಂಡ್ಬಿಡ್ತಾರೆ. ಹೆಂಗಾದ್ರೂ ಮಾಡಿ ನಾವು ಅವ್ರನ್ನ ತಡಿಬೇಕು. ಇದು ಅವ್ರ ಸಿದ್ಧಾಂತ ಮುಖ್ಯ. ತಸ್ಯ ವ್ಯಾಪ್ತೈಹಿ ಶಿಷ್ಯಜಾಲೈಹಿ. ಇದು ಹೇಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂದ್ರೆ, ಒಬ್ಬ ಮೀನುಗಾರ ಜಾಳಿಗೆ ಹಾಕ್ತಾನಂತೆ. ಎಲ್ಲಿ? ನದಿಯಲ್ಲಿ, ಸಮುದ್ರದಲ್ಲಿ ಹಾಕ್ತಾರೆ. ಅದಕ್ಕೆ ಸಣ್ಣ 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 ಶಂಖ ಅವು ಹುಳಗಳನ್ನೆಲ್ಲ ಸೇರಿಸಿರ್ತಾನೆ. ಯಾಕೆ ಅಂದ್ರೆ ಅವುಗಳನ್ನ ತಿನ್ಲಿಕ್ಕೆ ಬಂದ ಮೀನುಗಳನ್ನ ಹಿಡಿದು ಬಿಡಬೇಕು ಅಂತ ತಿಳ್ಕೊಂಡು ಹೇಳಿ. ಹೀಗೆ ಮಧ್ವಾಚಾರ್ಯ ಶಿಷ್ಯರೆಂಬ ಜಾಲದಿಂದ ಸಭೆಗಳೆಂಬ ನದಿಗಳಲ್ಲಿ ಸೇರಿ ಭಗವಂತನ ಗುಣಪೂರ್ಣತ್ವ ಎಂಬುವಂತಹ ಒಳ್ಳೆ ವಿಷಯಗಳನ್ನು ಹೇಳಿ ಎಲ್ಲರನ್ನ ತಮ್ಮ ಕಡೆಗೆ ಮಾಡಿಕೊಳ್ತಾ ಇದ್ದಾರೆ. ಇದು ಹೀಗಾಗಿ ಬಿಡಬಾರ್ದು. ಮಾಗೃಹ್ಯೇರಂ ವಿಶ್ವಸತ್ವಾಂತರಾಣಿ ಕ್ಷೇಮಾಪ್ತಿ ನಹ. ನಮಗೆ ಒಳ್ಳೇದಾಗಬೇಕು ಅಂದ್ರೆ ತತ್ರ ನೀತಿಂ ವಿಧತ್ತ, ಅಲ್ಲೊಂದು ನೀತಿಯನ್ನ ಮಾಡಬೇಕು, ಒಂದು ಪ್ಲಾನ್ ಮಾಡಬೇಕು. ಮುಂದಿನ ಸರ್ತಿ ಮತ್ತೆ ನಮ್ಮ ಪಕ್ಷವೇ ಇಷ್ಟು ಸೀಟುಗಳಿಂದ ಬರಬೇಕು ಅಂತಾದ್ರೆ ಏನ್ ಕೊಡ್ಬೇಕು ಈ ಸರ್ತಿ? ನಾವು ಅವರಿಗೆ ಟಿವಿ ಕೊಡಬೇಕು, ಸಿಡಿ ಕೊಡಬೇಕು, ಫ್ಯಾನ್ ಕೊಡಬೇಕು, ವಾಷಿಂಗ್ ಮಷಿನ್ ಕೊಡಬೇಕು. ಕೊಟ್ಟಿಲ್ಲ ಇನ್ಯಾರು? ಫ್ರಿಡ್ಜ್ ಕೊಟ್ಟಿಲ್ಲ ಇನ್ಯಾರು ಕೊಟ್ಟಿಲ್ಲ. ಅದರಿಂದ ಇನ್ನೇನ್ ಕೊಡಬೇಕು? ಒಟ್ಟಾರೆ ಏನಾದ್ರೂ ಕೊಡಬೇಕು ಬಿಡು. ಮಿಕ್ಸಿ ಕೊಡಬೇಕು, ಕೊನೆಗೆ ಏನಾದ್ರೂ ಕೊಡೋಣ, ಮಿಕ್ಸಿ ಆದ್ರೂ ಕೊಡೋಣ, ಬಕೆಟ್ ಕೊಡೋಣ, ಕುಕ್ಕರ್ ಕೊಡೋಣ, ಗ್ಯಾಸ್ ಕೊಡೋಣ, ಕೊಟ್ಟು ನಮ್ಮ ಕಡೆಗೆ ಮಾಡಿಕೊಳ್ಳೋಣ. ಬಿಡೋದಿಲ್ಲ. ಯಾಕೆ? ನಮ್ಮ ಪಕ್ಷವೇ ಮುಂದಿನ ಸರ್ತಿ ಮೆಜಾರಿಟಿಗೆ ಬರಬೇಕು. ನೀತಿಂ ವಿಧತ್ತ ಅಂತಿರ್ತಾರಲ್ಲ, ಸ್ವಭಾವ ಸಹಜವಾಗಿ ಮಾಧುರ್ಯಾದಿ ಗುಣಗಳಿಂದ ಜಗತ್ತಿಗೆ ಒಳ್ಳೆಯ ವಿಷಯಗಳನ್ನು ತಿಳಿಸಿ ಭಗವಂತ ಸದ್ಗುಣಪೂರ್ಣ ಮಂಗಳಮಯನಾದವನು ಅಂತ ಹೇಳಿ ಜಗತ್ತಿನಲ್ಲಿದ್ದ ಜನರನ್ನೆಲ್ಲ ಪರಿವರ್ತನೆ ಮಾಡಿ ಮಾನಸಿಕವಾಗಿ ಸಹಜವಾಗಿ ಸಜ್ಜೀವಿಗಳ ಉದ್ಧಾರ ಮಾಡ್ಲಿಕ್ಕೆ ಹೊರಟ ಆಚಾರ್ಯರ ಸಿದ್ಧಾಂತದ ವಿರುದ್ಧವಾಗಿ ಪಿತೂರಿ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಅದು ಏನಾಯಿತು, ಹೇಗಾಯಿತು ಎಂಬುದನ್ನು ಮತ್ತೆ ನಾಳೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.